ನಿಮಗೆ 1,25,00,000 ಹೇಳ್ತಾ ಇದೆ ಸರ್. 1.25 CR. ಓಕೆ. ನಿಮಗೆ ಹೊಸ ಗಾಡಿ ಆಲ್ಮೋಸ್ಟ್ ಆಲ್ 1.67 ಮೇಲೆ ಇದೆ. ಇದು ಬಂದು ನಾವು 1.25 ನೆಗೋಷಿಯಬಲ್ ಹೇಳ್ತಾ ಇದ್ದೀವಿ. ಫಾರ್ಚುನರ್ 2023 ಮಾಡಲು 5,000 ಓಡಿದೆ ಸರ್. ಸಿಂಗಲ್ ಓನರ್ ಪೆಟ್ರೋಲ್ ಆಟೋಮೆಟಿಕ್. SUV ವೆಹಿಕಲ್ಸ್ ಜಾಸ್ತಿ ಪ್ರಿಫರಬಲ್ ಮಾಡ್ತೀವಿ, ಯಾಕಂದ್ರೆ ಕಸ್ಟಮರ್ಗೆ i20 ರೇಟ್ ಅಲ್ಲಿ ವೆನ್ಯೂ ಮತ್ತೆ ಕ್ರೆಟಾ ಬರ್ತಾ ಇದೆ. ಹೌದು, ಅದಕ್ಕೋಸ್ಕರ ನಾವು SUV ವೆಹಿಕಲ್ಸ್ ನಾವು ಜಾಸ್ತಿ ಪ್ರಿಫರ್ ಮಾಡ್ತೀವಿ. ಮೂವಿಂಗು ಜಾಸ್ತಿ. ನಮ್ಮ ಫೇವರೇಟ್ ವೆಹಿಕಲ್ಸ್ ಗಳು ಎಲ್ಲ ಪ್ರೊವೈಡ್ ಮಾಡ್ತಾ ಇದ್ದೀರಾ ನೀವು ಸರ್. XC700 ಇನ್ನೂ ಬರೋದಿದಾವೆ, ಎಲ್ಲ ಬಂದು ಒಂದೇ ದಿನಕ್ಕೆ ಸೋಲ್ಡ್ ಆಗ್ತಾ ಇದೆ. ಅದರಲ್ಲೂ ಪರ್ಟಿಕ್ಯುಲರ್ ಆಟೋಮೆಟಿಕ್ ಡೀಸೆಲ್ ಪೆಟ್ರೋಲ್ ಎಲ್ಲಾ ಗಾಡಿನೂ ಮೂವಿಂಗ್ ಇದೆ. 220 4ಮ್ಯಾಟಿಕ್ ಆಟೋಮೆಟಿಕ್ ಡೀಸೆಲ್. ಓಕೆ. 2018 ಮಾಡಲು ಇದು ಸರ್. 56 ಓಡಿದೆ, ಸೆಕೆಂಡ್ ಓನರ್ ಆಗಿದೆ ಸರ್. ಇದು 2016 ಸಿಂಗಲ್ ಓನರ್. ಓಕೆ ಸರ್. 42,000 ಓಡಿದೆ. 42,000 ಸರ್. ಎರ್ಟಿಗಾ 2020 ಮಾಡಲ್ 2021 ರಿಜಿಸ್ಟ್ರೇಷನ್. ಓಕೆ. 220T ಆಟೋಮೆಟಿಕ್ ಯಾರು ನೋಡಿದ್ರೆ ಮರ್ಸಿಡಿಸ್ ಬೆಂಜ್. ಸೊ ಒಳ್ಳೆ ಪ್ರೈಸಿಂಗ್ ಕೂಡ ಸಿಗ್ತಿದೆ. ಇದರಲ್ಲಿ ಸಣ್ಣ ಕುಶಾಕ ವೆಹಿಕಲ್ ನಂಬರ್ ತೋರಿಸಿ. ಫ್ಯಾನ್ಸಿ ನಂಬರ್ ಇದೆ 6002. ಡಿಮ್ಯಾಂಡ್ ಇರೋದು ಯೂತ್ಸ್ ಇಷ್ಟಪಡೋದು. ರೆಡ್ ಹೈಲ್ಯಾಂಡ್ ಟಾಪ್ ಎಂಡ್ ಇದೆ. ಸಿಂಗಲ್ ಓನರ್ 2018 ಮಾಡಲು. 18 ಮಾಡಲು. ಸಿಂಗಲ್ ಓನರ್ 57,000 ಓಡಿದೆ. 57,000 ನೋಡಿದ್ರೆ ಸರ್ ಎಷ್ಟು ಆಗ್ಬೋದು ಸರ್ ಲೋನ್ಗಳು? ಸರ್ ಲೋನ್ ಡಿಪೆಂಡ್ಸ್ ಆನ್ ಪ್ರೊಫೈಲ್. ಪೇಪರ್ ಚೆನ್ನಾಗಿದ್ರೆ ಅಪ್ ಟು 90% ಓಕೆ ಮಾಡಬಹುದು. ನಮ್ಮ ಹತ್ರ 21 ಬ್ಯಾಂಕ್ಸ್ ಟೈಪ್ ಇದೆ. 21 ಬ್ಯಾಂಕ್ಸ್ ಟೈಪ್ ಇದೆ ಇನ್ಕ್ಲೂಡಿಂಗ್ ಫೈನಾನ್ಸಸ್. ಪ್ರೊಫೈಲ್ ಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ 10-11% ಇಂದ ಸ್ಟಾರ್ಟಿಂಗ್. ಟೈಗೂನ್ ಸರ್. ವೋಲ್ಕ್ಸ್ವ್ಯಾಗನ್ ಟೈಗೂನ್ 1 ಲೀಟರ್ TSI ಹೈಲೈನ್ ವರ್ಷನ್ ಟಾಪ್ ಎಂಡ್ ಆಟೋಮೆಟಿಕ್ ಪೆಟ್ರೋಲ್ ಮಾಡಲ್. ಸಿಂಗಲ್ ಓನರ್ 9,000 ಓಡಿದೆ. ಸ್ಯಾವಿ ವರ್ಷನ್ ಟಾಪ್ ಎಂಡ್ ಸ್ಪೆಷಲ್ ಎಡಿಷನ್ ಇದು ಬ್ಲಾಕ್ ಸ್ಟೋಮ್ ಅಂತ. ಓಕೆ. ಇದು ಟ್ವಿನ್ ಬರುತ್ತೆ. ಇದಾರ್ ಆಟೋಮೆಟಿಕ್ ಡೀಸೆಲ್ 4x4 2022 ಮಾಡಲ್. ಸಿಂಗಲ್ ಓನರ್ 45,000 ರೆಕಾರ್ಡೆಡ್ ಮೈಲೇಜ್. ಹೌಸ್ ಅಲ್ಟ್ರಾಸ್ 4 ವೀಲ್ ಡ್ರೈವ್ ಡೀಸೆಲ್ ಆಟೋಮೆಟಿಕ್ 2021 ಮಾಡಲು. ಇದು ಹೊಸದಾಗಿ ಬಂದಿದೆ. ಸೆಕೆಂಡ್ ಓನರ್ 36,000 ಓಡಿದೆ ಸರ್. ಬಂದು ಇದು 2024 ಮಾಡಲು. ಓಕೆ. ಪೆಟ್ರೋಲ್ ಆಟೋಮೆಟಿಕ್. ಪಲ್ವೈಟಲ್ ಆಪ್ಷನ್ ಲಿಕ್ಕಿದ್ದೀರಾ ಹೇಳಿ ಸರ್ ಡೀಲ್ಸ್ ಸರ್. ಇದು AX7 ಲಕ್ಸುರಿ ಪ್ಯಾಕ್ 2021 ಮಾಡಲು. ಇದು ಸರ್. ಹೆಕ್ಟರ್ ಇದು ಸೂಪರ್ ಹೈಬ್ರಿಡ್ ಪೆಟ್ರೋಲ್ ಮ್ಯಾನ್ಯುವಲ್ ವೆಹಿಕಲ್. ಇದು 2021 MG ಇಲ್ಲ. ಅವರು ಆನ್ ರೋಡ್ ಮೇಲೆ, ಯಾಕಂದ್ರೆ ಫಸ್ಟ್ ಓನರ್ ಗೆ ಜಾಸ್ತಿ ಡಿಪ್ರೆಷನ್ ಆಗುತ್ತೆ. ಸೆಕೆಂಡ್ ಓನರ್ ತಗೊಳ್ಳೋರಿಗೆ ವರ್ತು. ಅವ್ರೇನಿಲ್ಲ ಅಂದ್ರೆ ಮಿನಿಮಮ್ ರೀಸೆಂಟ್ ಮಾಡಲಲ್ಲೂ ಸಹಿತ 8ರಿಂದ 6ರಿಂದ 7 ರಿಂದ 8 ಲಕ್ಷ ಸೇವ್. ಇದು ಹೆಕ್ಟರ್ ಪ್ಲಸ್. ಓಕೆ. MG ಹೆಕ್ಟರ್ ಪ್ಲಸ್ ಇದೆ. ಹೆಕ್ಟರ್ ಅಲ್ಲ, 6 ಸೀಟರ್ ಇದು. ಶಾರ್ಪ್ ಫುಲ್ಲಿ ಲೋಡೆಡ್ ಟಾಪ್ ಎಂಡ್ ಪೆಟ್ರೋಲ್ ಆಟೋಮೆಟಿಕ್ CVT ಇಂಜಿನ್ ಸರ್. ನನ್ನ ಫೇವರೇಟ್. ಸೊ ನಮ್ಮ ಯೂತ್ ಫೇವರೇಟ್ ಆಗಿರುತ್ತೆ ಎಂಡೋವರ್. ಸೋಲ್ಡ್ ಆಗಿದೆ. ಸೋಲ್ಡ್ ಔಟ್ ಸರ್. ಕ್ರಿಸ್ಟಾ 2020 ಮಾಡಲ್. ಓಕೆ. ಫಾರ್ ZX ಆಟೋಮೆಟಿಕ್ ಡೀಸೆಲ್. ಓಕೆ ಸರ್. ಸಿಂಗಲ್ ಓನರ್ ಸೀಟರ್. ಕಿಯಾ ಕ್ಯಾರೆನ್ಸ್ ಸ್ವಲ್ಪ ಮೋರ್ ಡಿಮ್ಯಾಂಡ್ ಇರೋ ಗಾಡಿ. ಹೌದು ಸರ್. ನೋಡಬಹುದು ಸರ್. ಈ ಗಾಡಿ ಆಟೋಮೆಟಿಕಲ್ ಕಿಯಾ ಕ್ಯಾರೆನ್ಸ್ ನೋಡ್ತಿದ್ರೆ ಕ್ಲಾಸಿಕ್ ಆಟೋಮೆಟಿಕ್ ಬಂದು ನೀವು ಗಾಡಿಗಳು ನೋಡ್ಕೊಂಡು ಪ್ರೈಸಿಕಲ್ ತಗೋಬಹುದು. ಸೊ ಟಾಪ್ ಎಂಡ್ ಎಕ್ಸ್ಕ್ಲೂಸಿವ್ ವರ್ಷನ್ 23 ಮಾಡಲ್ 7,000 ರಿವನ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಕೇವಲ 7,000 ಮಾತ್ರ ಓಡಿರೋ ವೆಹಿಕಲ್. ಎಕ್ಸೂರಿ ವೆಹಿಕಲ್ ಯಾರು ನೋಡ್ತಿದ್ರೆ ಸೊ MG ಇಲ್ಲಿ ಈ ವೆಹಿಕಲ್ ಕೂಡ ಪ್ರೊವೈಡ್ ಮಾಡ್ತಿರೋದು. ಸೊ ಇದು ಕೂಡ ಸಿಂಗಲ್ ಓನರ್. ಲಾಂಗ್ ರೇಂಜ್. ಓಕೆ. 400 ಕಿಲೋಮೀಟರ್ ರೇಂಜ್ ಬರುತ್ತೆ. 2019 ಮಾಡಲ್. ಓಕೆ. 53,000 ನೋಡಿದೆ. ಡೀಸೆಲ್ W8 ಆಪ್ಷನ್ ಫುಲ್ಲಿ ಲೋಡೆಡ್. ಸರ್. ಇದು Kia Seltos X9. ಓಕೆ. ಫುಲ್ಲಿ ಲೋಡೆಡ್ ಸಿಂಗಲ್ ಓನರ್. ಓಕೆ. 7,000 ನೋಡಿದೆ ಸರ್. 7,000. ಅಲ್ಕಾಜರ್ 2023 ಮಾಡಲ್ ಪೆಟ್ರೋಲ್ ಆಟೋಮೆಟಿಕ್ ಸಿಂಗಲ್ ಓನರ್ ಸರ್. 7,000 ನೋಡಿದೆ. 7,000 ಅಷ್ಟೇ ನೋಡಿರೋದು ಇದನ್ನು. ಹಾಗೆ ಫೋರ್ಡ್ ಇಕೋಸ್ಪೋರ್ಟ್ ಟೈಟಾನಿಯಂ ಆಟೋಮೆಟಿಕ್. ಓಕೆ. 2018 ಮಾಡಲ್. 2018 ಮಾಡಲು. ಓಕೆ. ಸೊ ನೋಡ್ಕೋಬಹುದು ರೀಸೆಂಟ್ ಆಗಿ ಇವಾಗ ನಿಮ್ಗೆ ಹೊಸ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ, ಮತ್ತೆ ಬ್ಯಾಟ್ರಿ ಕೂಡ ಹಾಕಿದ್ದಾರೆ. ಅದು ಅಮ್ರಾನ್ ಬ್ಯಾಟ್ರಿ ಹಾಕಿ ಕೂಡ ಹಾಕಿದ್ದಾರೆ. ಫುಲ್ಲಿ ಲೋಡೆಡ್ ಸರ್ಟಿಫೈಡ್ ಫ್ರಮ್ ಕಾರ್ವಾಲೆ ಟೀಮ್. ಸರ್ ನಮಸ್ಕಾರ. ಕ್ಲಾಸಿಕ್ ಆಟೋಮೋಟಿವ್ಸ್ ಅಂತ ನಾಗವಾರ ಬಿಸೈಡ್ ಮಾನ್ಯತಾ ಟೆಕ್ ಪಾರ್ಕ್ ಪಕ್ಕದಲ್ಲಿ ಇರೋದು ನಮ್ ಶೋರೂಮ್. ನಿಯರ್ ಬೈ ಈ ಕಡೆ ಕಲ್ಯಾಣ್ ನಗರ ಹತ್ರ ಆಗುತ್ತೆ, ಈ ಕಡೆಯಿಂದ ಬಂದ್ರೆ ಹೆಬ್ಬಾಳ ಹತ್ರ ಆಗುತ್ತೆ. ಹಿಂಗ್ MSR ನಾರ್ತ್ ಟವರ್ ಹತ್ರ ನಮ್ ಶೋರೂಮ್ ಇರೋದು. ನಮ್ ಶೋರೂಮ್ ನೋಡ್ಬೋದು ನೀವು, ನಾಗವಾರದಲ್ಲಿ ಇರೋದು. ಕ್ಲಾಸಿಕ್ ಆಟೋಮೋಟಿವ್ಸ್ ಅಂತ ಆಲ್ಮೋಸ್ಟ್ 30+ ಇಯರ್ಸ್ ಓಲ್ಡ್ ಶೋರೂಮ್. ಸರ್ ಎಷ್ಟು ಗಾಡಿ ಇದೆ ಸರ್ ಓವರ್ ಇವಾಗ? ಆಲ್ಮೋಸ್ಟ್ ನಮ್ಮ ಹತ್ರ 90+ ಕಾರ್ಸ್ ಇದೆ ಸರ್. 90+ ಕಾರ್ಸ್ ಇರುತ್ತೆ, ಸರ್ವಿಸ್ ಅಲ್ಲೂ ಇರುತ್ತೆ. ಓಕೆ. ಪ್ಲಸ್ ಈಗ ಪ್ರೆಸೆಂಟ್ ಅವೈಲೇಬಲ್ ಬಂದು 50+ ವೆಹಿಕಲ್ಸ್ ಇದೆ ಸರ್. 50+ ವೆಹಿಕಲ್ಸ್. ಓಕೆ. ಎಲ್ಲ SUV ವೆಹಿಕಲ್ಸ್ ಆಲ್ಮೋಸ್ಟ್ ಅಲ್ಲೂ. SUV ವೆಹಿಕಲ್ಸ್ ಚಿಕ್ಕ ಗಾಡಿಗಳು ಬಿಲೋ 5 lakhs ಎಲ್ಲ ಗಾಡಿಗಳು ಯಾವ್ದು ಇಲ್ಲ. ಓಕೆ. ಎಲ್ಲ ಆಲ್ಮೋಸ್ಟ್ ಅಲ್ಲಿ SUV ಸೆಗ್ಮೆಂಟ್ಸ್ ವೆಹಿಕಲ್ಸ್ ಇರೋ ಸರ್. SUV ಸೆಗ್ಮೆಂಟ್ ವೆಹಿಕಲ್ಸ್ ಪ್ರೊವೈಡ್ ಮಾಡಿರೋದು. ಸೊ ಸ್ಟಾರ್ಟಿಂಗ್ ಬಜೆಟ್ ಸರ್ ಸ್ಟಾರ್ಟಿಂಗು ಸರ್ ಇನ್ ಕೇಸ್ ಎಕ್ಸ್ಚೇಂಜ್ ಬಂದ್ರೆ ನಾವು ಚಿಕ್ಕ ಗಾಡಿಗಳು ತಗೋತೀವಿ. ಇಲ್ಲ ಅಂತಂದ್ರೆ ಎಬೋ ಈಗ ಪ್ರೆಸೆಂಟ್ ಆಗಿರೋದು 7 lakhs ಮತ್ತೆ 6 lakhs ಎಬೋ ಗಾಡಿಗಳೇ ಇದೆ ಸರ್. ಎಲ್ಲ 100% ಜೆನ್ಯೂನ್ ಗಾಡಿಗಳು. ಆಕ್ಸಿಡೆಂಟ್ ಮೀಡಿಯಾ ಟೆಂಪರಿಂಗ್ ಆ ತರದ ಗಾಡಿ ಎಲ್ಲ ಮಾರಲ್ಲ. ಎಲ್ಲಾ ಗಾಡಿಗಳು ಸರ್ವಿಸ್ ಹಿಸ್ಟ್ರಿ ಅವೈಲಬಲ್. ಮತ್ತೆ ಸರ್ವಿಸ್ ಹಿಸ್ಟ್ರಿ ಕೂಡ ಕಂಪ್ಲೀಟ್ ಸರ್ವಿಸ್ ಕೂಡ ಆಗಿರುತ್ತೆ.
ಆಮೇಲೆ ಅವ್ರು ತಗೊಂಡೋದ್ಮೇಲೆ ₹1 ಖರ್ಚುನು ಇರಲ್ಲ. ಯಾಕಂದ್ರೆ ರೆಫರೆನ್ಸ್ ಬಿಸ್ನೆಸ್ ಮಾಡೋದು. ಆಕ್ಸಿಡೆಂಟ್ ಮಿನಿಟ್ ಟೈಂಬರಿಂಗ್ ಮೇಜರ್ ಇಶ್ಯೂ ಇರೋ ಗಾಡಿಗಳು, ಓಕೆ ಮೈಗ್ರೇಟೆಡ್ ಗಾಡಿಗಳು, ಅಬೌವ್ 1 lakh ಅಬೌವ್ 2 lakhs ವೆಹಿಕಲ್ಸ್, ಓಕೆ ಆತರ ಗಾಡಿಗಳೆಲ್ಲ ಯಾವ್ದು ಇಲ್ಲ ಸರ್. ಆ ತರ ಗಾಡಿಗಳು ಯಾವ್ದೇ ರೀತಿ ಪ್ರೊವೈಡ್ ಮಾಡ್ತಲ್ಲ ಅಂತ ಹೇಳ್ತಾರದು. ಹಾ, ಸೊ ಸರ್ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾರೆ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನಿಮ್ಮ ಹೆಸರು ತಿಳಿಸ್ಕೊಡ್ಬಿಡಿ ಸರ್. ಸರ್ ವಿಶ್ವ ಅಂತ. ಸೊ ವಿಶ್ವವನ್ನು ಒಂದ್ಸರಿ ವಿಸಿಟ್ ಮಾಡ್ಕೊಂಡು ನೀವು ಶೋರೂಮ್ ಅಲ್ಲಿ ಬಂದು ವಿಸಿಟ್ ಮಾಡಿದ್ರೆ ಸೊ ಪ್ರತಿಯೊಂದು ಗಾಡಿನೂ ನಿಮ್ಗೆ ಪ್ರಿಫರ್ ಮಾಡ್ತಾರೆ. ಸೊ ನಿಮ್ಗೆ ಈ ಬಜೆಟ್ ಅಲ್ಲಿ ಗಾಡಿ ಬೇಕು ಅಂತ ಹೇಳಿದ್ರೆ ಸೊ ಆಗ ಆ ಬಜೆಟ್ ಅರೇಂಜ್ ಮಾಡ್ಕೊಡೋಣ ಸರ್. ಆ ಬಜೆಟ್ ಅಲ್ಲಿ ಅರೇಂಜ್ ಮಾಡ್ಕೊಡೋಣ. ನಮ್ಮ ಹತ್ರ ಈಗ ಪೆಟ್ರೋಲ್ ಆಟೋಮೆಟಿಕ್ ಇತ್ತು, ಇನ್ ಕೇಸ್ ಕಸ್ಟಮರ್ ಏನೋ ಡೀಸೆಲ್ ಆಟೋಮೆಟಿಕ್ ಬೇಕು, ಓಕೆ ಅಥವಾ ಮ್ಯಾನುವಲ್ ಪೆಟ್ರೋಲ್ ಮ್ಯಾನುವಲ್ ಡೀಸೆಲ್ ಆತರ ಏನೋ ಕಸ್ಟಮರ್ ಪ್ರಿಫರ್ ಮಾಡ್ತಾ ಇದ್ರು ಅಂದ್ರೆ ಬೇಕಾದ್ರೆ ಅರೇಂಜ್ ಮಾಡ್ಕೊಳ್ಳೋಣ. ಎಲ್ಲ ಗಾಡಿಗಳು ಸಿಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಇನ್ನು ಬರೋ ಗಾಡಿಗಳು ಇರುತ್ತೆ, Okay. ಪ್ರೆಸೆಂಟ್ ಸ್ಟಾಕ್ ಇರಲ್ಲ. ಅರೇಂಜ್ ಮಾಡೋಣ, Arrange ಮಾಡ್ಕೊಡೋಣ. ಎಲ್ಲ ಗಾಡಿಗಳು ಸಿಗುತ್ತೆ ಆಲ್ಮೋಸ್ಟ್. ಸೊ ಹಾಗಿದ್ರೆ ಶುರು ಮಾಡೋಣ ಸರ್. ಕಸ್ಟಮರ್ ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಯಾರನ್ನ ಆಟೋಮೆಟಿಕ್ ವೆಹಿಕಲ್ ಕಂಪ್ಲೀಟ್ ಆಗಿದ್ದು ಆಟೋಮೆಟಿಕ್ ಸೆಗ್ಮೆಂಟ್ ವೆಹಿಕಲ್ಸ್ ಫುಲ್ ಆಗಿರುತ್ತೆ. ಸೊ ಹಾಗಿದ್ರೆ ಶುರು ಮಾಡೋಣ, ಓಕೆ ಸರ್, ಬನ್ನಿ. ಓಕೆ ಅಲಾಂಗ್ ವಿತ್ 1 year ವ್ಯಾರಂಟಿ ಬರುತ್ತೆ. ಆಲ್ ಓವರ್ ಪ್ಯಾನ್ ಇಂಡಿಯಾ, ನಾಟ್ ಓನ್ಲಿ ಕರ್ನಾಟಕ ಆರ್ ಬ್ಯಾಂಗ್ಳೂರು. ಓಕೆ ದೇ ಕ್ಯಾನ್ ಕ್ಲೇಮ್ ಎನಿವೇರ್ ಇನ್ ಇಂಡಿಯಾ ಸರ್. ಕ್ಯಾರೆನ್ಸ್ ಇದೆ ಎಲ್ಲಿ ಸರ್ ಇದ್ರ ಡೀಟೇಲ್ಸ್? ಸರ್ ಇದು 2023 ಮಾಡಲ್ ಲಕ್ಸುರಿ ಪ್ಲಸ್ ಸರ್, ಸಿಂಗಲ್ ಓನರ್ ವೆಹಿಕಲ್. ಓಕೆ 16,000 ಗಿವನ್, 1899 ಕೋಟ್ ಮಾಡ್ತಾ ಇದೀವಿ, ನೆಗೋಷಿಯಬಲ್. ಪೆಟ್ರೋಲ್ ಆಟೋಮೆಟಿಕ್, ಪೆಟ್ರೋಲ್ ಆಟೋಮೆಟಿಕ್ 2363 ಆನ್ ರೋಡ್ ಪ್ರೈಸ್ ಇದೆ. ಟಾಪ್ ಎಂಡ್ ವರ್ಷನ್ ಸರ್, 7 ಸೀಟರ್. ಕ್ಯಾರೆನ್ಸ್ ಸ್ವಲ್ಪ ಮೋರ್ ಡಿಮ್ಯಾಂಡ್ ಇರೋ ಗಾಡಿ. ಹೌದು ಸರ್, ನೋಡಬಹುದು ಸರ್. ಆಟೋಮೆಟಿಕ್ ಅಲ್ಲಿ ಕಿಯಾ ಕ್ಯಾರೆನ್ಸ್ ನೋಡ್ತಾರೆ. ಕ್ಲಾಸಿಕ್ ಆಟೋಮೆಟಿಕ್ ಬಂದು ನೀವು ಗಾಡಿಗಳು ನೋಡ್ಕೊಂಡು ಪ್ರೈಸ್ ತಗೋಬಹುದು. ಸೊ ಯಾವುದೇ ರೀತಿ ಆಕ್ಸಿಡೆಂಟ್ ವೆಹಿಕಲ್ ಪ್ರೊವೈಡ್ ಮಾಡಲ್ಲ. ಸೊ ಇದೆಲ್ಲ ವೆಹಿಕಲ್ಗಳು ಸರ್, ಇದೆಲ್ಲ ಏನ್ ಸರ್ ಲೆಸ್ ಡ್ರಿವನ್ ಗಾಡಿಗಳು ಏನಕ್ಕೆ ಸರ್ ಸೇಲ್ ಮಾಡ್ತಾರೆ? ಸೊ ನಮ್ದು ಕಾರ್ಪೊರೇಟ್ ವೆಹಿಕಲ್ಸ್, ಸಮ್ ಸಿಮಾರ್ MDUs ವೆಹಿಕಲ್ಸ್, ಕಾರ್ಪೊರೇಟ್ ವೆಹಿಕಲ್ಸ್ ನಾವು ಆಕ್ಷನ್ಸ್ ಅಲ್ಲಿ ತಗೊಳ್ಳೋದು ಗಾಡಿಗಳು. ಓಕೆ ಹಾಗಾಗಿ ಎಲ್ಲ ಲೆಸ್ ಡ್ರಿವನ್ ವೆಹಿಕಲ್ಸ್ ಇರುತ್ತೆ, ಕಂಪನಿ ಮೇಂಟೈನ್ ವೆಹಿಕಲ್ಸ್ ಇರುತ್ತೆ ಸರ್. ಓಕೆ ಕಂಪನಿ ಮೇಂಟೈನ್ ವೆಹಿಕಲ್ಸ್ ಇರುತ್ತೆ. ಸೊ ಸರ್ವಿಸ್ ಎಲ್ಲ ಶೋರೂಮ್ ಅಲ್ಲೇ ಮೇಂಟೈನ್ ಆಗಿರುತ್ತಾ? ಹೌದು ಸರ್. ಓಕೆ ಸೊ ಗಾಡಿ ಕಂಡೀಷನ್ ಓಕೆ ವಿತ್ ಸರ್ವಿಸ್ ಕೂಡ ಪ್ರೊವೈಡ್ ಮಾಡ್ತಿರೋದು. ಸೊ ಕಂಪ್ಲೀಟ್ ನೋಡ್ಕೋಬಹುದು, ನೀವು ಯಾವ್ದೇ ರೀತಿ ಖರ್ಚಂತೂ ಮಾಡಂಗಿಲ್ಲ. ಸೊ ನೋಡ್ಕೋಬಹುದು ಯಾವ ರೀತಿ ಅಂತ ಪಾಲಿಶ್ ಅಂತೂ ಪ್ರತಿಯೊಂದು ಆಗಿದೆ. ಸೊ ಸೀಟ್ ಕಂಡೀಷನ್ ಕೂಡ ನೋಡ್ಕೋಬಹುದು. ಸೊ ಶೋರೂಮ್ ಫಿಟೆಡ್ ಲೆದರ್ ಅಪೋಲ್ಸ್ಟ್ರಿ ಬರ್ತಾ ಇದೆ, 4 ವಿಂಡೋ ಪವರ್ ಸ್ಟೀರಿಂಗ್. ಸೊ ನಿಮ್ಗೆ ಮೌಂಟ್ ಕಂಟ್ರೋಲ್, ಸೊ ವಿತ್ ಸನ್ ರೂಫ್ ಕೂಡ ಬರ್ತಾರ ವೆಹಿಕಲ್ ನೋಡ್ಕೋಬಹುದು. 7 ಸೀಟರ್ ನಿಮ್ಗೆ ಕಿಯಾ ಕ್ಯಾರೆನ್ಸ್. ಸೊ ಪ್ರೈಸಿಂಗ್ ಹೇಳಿದ್ರೆ ಆನ್ ಟೇಬಲ್ ಅಂತೂ ನೆಗೋಷಿಯೇಟ್ ಆಗುತ್ತಲ್ಲ ಸರ್? ನೆಗೋಷಿಯಬಲ್ ಸರ್, ನೆಗೋಷಿಯಬಲ್ ಆಗುತ್ತೆ. ನಾವು ಟುಗೆದರ್ ಎಲ್ಲ ಮಾಡಲ್ಲ, ಓಕೆ ನೆಗೋಷಿಯಬಲ್, ಸ್ಟ್ರೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಓಕೆ ಸೊ ನಿಮ್ಗೆ ನೋಡ್ಕೋಬಹುದು. ಸೊ ಕಿಯಾ ಕ್ಯಾರೆನ್ಸ್ ಕೊಟ್ಟಿದ್ದಾಯ್ತು. ಹಾಗೆ MG ಅಲ್ಲಿ ಹೋಗ್ತೀರಾ ಸರ್? ಸರ್ MG ZS EV ಓಕೆ ಟಾಪ್ ಎಂಡ್ ಎಕ್ಸ್ಕ್ಲೂಸಿವ್ ವರ್ಷನ್ 23 ಮಾಡಲ್, 7,000 ರಿವನ್, ಸಿಂಗಲ್ ಓನರ್ ವೆಹಿಕಲ್ ಸರ್. ಕೇವಲ 7,000 ಮಾತ್ರ ಓಡಿರೋ ವೆಹಿಕಲ್. ಎಕ್ಸಿಕ್ಯೂಟಿವ್ ವೆಹಿಕಲ್ ಯಾರು ನೋಡ್ತಿದ್ರೆ ಸೊ MG ಇಲ್ಲಿ ಈ ವೆಹಿಕಲ್ ಕೂಡ ಪ್ರೊವೈಡ್ ಮಾಡ್ತಿರೋದು. ಸೊ ಇದು ಕೂಡ ಸಿಂಗಲ್ ಓನರ್, ಸಿಂಗಲ್ ಓನರ್, ಲಾಂಗ್ ರೇಂಜ್, ಓಕೆ 400 ಕಿಲೋಮೀಟರ್ ರೇಂಜ್ ಬರುತ್ತೆ. ZS EV ಓಕೆ ಇದು ಪರ್ಟಿಕ್ಯುಲರ್ MG ಎಲೆಕ್ಟ್ರಿಕ್ ವೆಹಿಕಲ್. ಓಕೆ ಜಸ್ಟ್ 7,500 ಓಡಿದೆ ಸರ್. 7,500 ಓಕೆ EAT ಅಂತ ಕಾರ್ಪೊರೇಟ್ ಕಂಪನಿ ಹೆಸರಲ್ಲಿ ಇರೋ ವೆಹಿಕಲ್. ಓಕೆ ಲೆಸ್ ಡಿವನ್ ಆಗಿದೆ. ಸಿಂಗಲ್ ಓನರ್ ಓಕೆ ಸೊ ನಿಮ್ಗೆ ನೋಡ್ಕೋಬಹುದು. ಸೊ 1845 ಪ್ರೈಸ್ ಹೇಳ್ತಾ ಇದ್ವಿ, ಓಕೆ ನೆಗೋಷಿಯಬಲ್. 26 lakhs, 26 more than 26 lakhs ಆನ್ ರೋಡ್ ಪ್ರೈಸ್. ಓಕೆ 26 ಲಕ್ಷ ಶೋರೂಮ್. ಸೊ ನೀವು ಆನ್ ರೋಡ್ ತಗೊಂತೀನಿ ಅಂದ್ರೆ ಸೊ ಕಾಸ್ಟ್ ಅಂತೂ ಹಾಗೆ ಆಗುತ್ತೆ. ಜಸ್ಟ್ 2 years ಗೆ ಓಕೆ 18,45,000 ಅಂದ್ರೆ ಆಲ್ಮೋಸ್ಟ್ ಆಲ್ 8 lakhs ಅವರು ಸೇವ್ ಮಾಡಬಹುದು. 8 lakhs ಆರಾಮಾಗಿ ಸೇವ್ ಮಾಡಬಹುದು. 7,500 ಓಡಿರೋ ಗಾಡಿಗೆ ಬರೀ 7,500 ಓಡಿರೋ ಕಿಲೋಮೀಟರ್ ನೋಡ್ಕೋಬಹುದು. ಪ್ರತಿಯೊಂದು ನಿಮ್ಗೆ ಲೀಸ್ಟ್ ಇಲ್ಲೇ ಪ್ರೊವೈಡ್ ಮಾಡ್ತಾರೆ. ಸೊ ಇವ್ರು ಬಂದು ಎಕ್ಸ್ಪ್ಲೈನ್ ಮಾಡ್ಬೇಕಂತ ನೀವು ಒಂದು ವಿಸಿಟ್ ಮಾಡಿದ್ರೆ ಪ್ರತಿಯೊಂದು ನೀವೇ ತಿಳ್ಕೊಬಹುದು. ಸೊ ಸೀಟ್ ಕಂಡೀಷನ್ ಕೂಡ ನೋಡ್ಕೋಬಹುದು. ಕಂಪ್ಲೀಟ್ ನಿಮ್ಗೆ ಇಂಟರ್ವ್ಯೂಸ್ ಕೂಡ ತೋರಿಸ್ಕೊಡ್ತಾ ಇದೀನಿ ಯಾವ ರೀತಿ ಅಂತ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡ್ಕೋಬಹುದು ಯಾವ ರೀತಿ ಅಂತ. ಸೊ ಯಾರು ಈ ಬಿಲ್ ನೋಡ್ತಿದ್ರೆ ಸೊ MG ಇದೆ. ಸೊ ಟಚ್ ಸ್ಕ್ರೀನ್ ಅಪ್ ಟು ನಿಮ್ಗೆ 80% ಕೊಂಡು ಬಂದೇ ಬರುತ್ತೆ. ಸೊ ಯಾವ್ದೇ ರೀತಿ ನಿಮ್ಗೆ ನೋಡ್ಕೋಬಹುದು, ಡೆಂಟೋ ಸ್ಕ್ರಾಚಸ್ ಯಾವ್ದೇ ರೀತಿ ಇಲ್ಲ. ಕಂಪ್ಲೀಟ್ ರಿಫರ್ಬ್ ಆಗಿ ನಿಮ್ಗೆ ಇದು ಆಕ್ಷನ್ ಅಲ್ಲಿ ಬೈ ಮಾಡೋ ವೆಹಿಕಲ್ಸ್ ಗಳು ಅಂತ ಹೇಳ್ತಾರೆ. ಹಾಗೆ ಫೋರ್ಡ್ ಇಕೋ ಸ್ಪೋರ್ಟ್ ಟೈಟಾನಿಯಂ ಆಟೋಮೆಟಿಕ್, ಓಕೆ 18 ಮಾಡಲ್, 2018 ಮಾಡಲ್. ಓಕೆ ಸೊ ಇವಾಗ ಜಸ್ಟ್ ಅರೈವ್ ಆಗಿದೆ. ಸೊ ಕಂಪ್ಲೀಟ್ ನೋಡ್ಕೋಬಹುದು. ಸೆಕೆಂಡ್ ಓನರ್ ಸರ್ ಇದು. ಸೆಕೆಂಡ್ 1,000 ಓಡಿದೆ. ಪೆಟ್ರೋಲ್ ಆಟೋಮೆಟಿಕ್, ಟೈಟಾನಿಯಂ ಪ್ಲಸ್, ಟೈಟಾನಿಯಂ ಪ್ಲಸ್ ಕಂಪ್ಲೀಟ್. ಓಕೆ ಟಾಪ್ ಎಂಡ್. ಪ್ರೀವಿಯಸ್ ವರ್ಷನ್ ಅಲ್ಲಿ ನಿಮ್ಗೆ ಬರಲ್ಲ ಓಕೆ ಸರ್. ಇದ್ರಲ್ಲಿ ನಿಮ್ಗೆ ನಾವು ಬ್ಯಾಟರಿ ಹೋದ್ರೆ ಬ್ಯಾಟರಿ ಹಾಕ್ಸ್ತೀವಿ, ಟೈರ್ ಹೋದ್ರೆ ಟೈರ್ ಹಾಕ್ಸ್ತೀವಿ. ಇದ್ರಲ್ಲಿ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಓಕೆ ಆಮೇಲೆ ಹೊಸ ಬ್ಯಾಟರಿ ಇದೆ, ಹೊಸ ಬ್ಯಾಟರಿ ಕೂಡ ಹಾಕೊಟ್ಟಿದ್ದಾರೆ. ರನ್ನಿಂಗ್ ಕಂಡೀಷನ್. ಓಕೆ ಸೊ ನೋಡ್ಕೋಬಹುದು. ಕಂಪ್ಲೀಟ್ ನಿಮ್ಗೆ ರಿಫರ್ಬ್ ಮಾಡಿ. ಖರ್ಚಿರಲ್ಲ ಸರ್. ಓಕೆ ಯಾವ್ದೇ ರೀತಿ ಖರ್ಚು ಅಂತಿಲ್ಲ. ಸೊ 4 ಪವರ್ ಸ್ಟೀರಿಂಗ್, 6 ಏರ್ ಬ್ಯಾಗ್ ಕೂಡ ಬರ್ತಾ ಇದೆ. ಸೊ ಲೆದರ್ ಅಪೋಸ್ಟ್ರಿ ಕೂಡ ನೋಡ್ಕೋಬಹುದು. ಶೋರೂಮ್ ಫಿಟೆಡ್ ನಿಮ್ಗೆ ಲೆದರ್ ಅಪೋಸ್ಟ್ರಿ ಕೂಡ ಇದೆ. ಸೊ ಹಾಗೆ ನಿಮ್ಗೆ ಮೌಂಟ್ ಕಂಟ್ರೋಲ್ ವಿತ್ ಕ್ರೂಸ್ ಕಂಟ್ರೋಲ್. ಸೊ ಶೋರೂಮ್ ಫಿಟೆಡ್ ಸಿಸ್ಟಮ್ ಮತ್ತೆ ಸೀಟ್ ಕಂಡೀಷನ್ ಕೂಡ ನೋಡ್ಕೋಬಹುದು. ಆಟೋಮೆಟಿಕ್ AMT ಬರ್ತಾ ಇದೆಯಲ್ಲ ಇದು ಪ್ರತಿಯೊಂದು. ಸೊ ರೇರ್ ಕೂಡ ನೋಡ್ಕೋಬಹುದು. D4 ಗ್ಲಾಸ್ ಮತ್ತೆ ರೇರ್ 4 ಕೂಡ ಬರ್ತಿರೋದು. ಸೊ ಟೈರ್ಸ್ ಕಂಡೀಷನ್ ಅಪ್ ಟು ನಿಮ್ಗೆ 80% ಇರುತ್ತೆ. ಸೊ ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್ ಇದು? ಸರ್ 785 ನೆಗೋಷಿಯಬಲ್. 7,85,000 ಹೇಳ್ತಿರೋದು. ಆನ್ ಟೇಬಲ್ ನೆಗೋಷಿಯೇಟ್ ಇರುತ್ತೆ. ಸೆಕೆಂಡ್ ಓನರ್ಶಿಪ್ ಆಗಿದೆ. ಸೊ ಯಾರನ್ನ ಆಟೋಮೆಟಿಕ್ ಅಲ್ಲಿ ನೋಡ್ತಿದ್ರೆ
ಫೋರ್ಡ್ ಈಕೋಸ್ಪೋರ್ಟ್ ಟೈಟಾನಿಯಂ ಅದು ಆಪ್ಷನಲ್ ವೆಹಿಕಲ್ ಕೊಡ್ತಾರದು. ಸೊ ಸನ್ ರೂಫ್ ಒಂದು ಬರಲ್ಲ, ಮಿಕ್ಕಿ ಫೀಚರ್ಸ್ ಒಂದು ಬಂದೇ ಬರುತ್ತೆ. ಸರ್ ಇದು ಬೇಕಾದ್ರೆ ಸ್ಟಿಕ್ಕರ್ಸ್ ತೋರಿಸಿ ನಾವು ಬ್ಯಾಟ್ರಿ ಮತ್ತೆ ಟೈರ್ಸ್ ಹಾಕ್ಸಿರೋದು. ಓಕೆ, ಸೊ ನೋಡ್ಕೋಬಹುದು ರೀಸೆಂಟ್ ಆಗಿ ಇವಾಗ ನಿಮ್ಗೆ ಹೊಸ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ, ಮತ್ತೆ ಬ್ಯಾಟ್ರಿ ಕೂಡ ಹಾಕಿದ್ದಾರೆ. ಅದು ಅಮ್ರಾನ್ ಬ್ಯಾಟ್ರಿ ಕೂಡ ಹಾಕ್ಬಿಟ್ಟಿದ್ದಾರೆ ಅದು. ಸೊ ಪ್ರತಿಯೊಂದು ಬಿಲ್ ಇರುತ್ತೆ ಎಲ್ಲ. ವಿತ್ ಬಿಲ್ ಕೂಡ ಕೊಡ್ತಾ ಇದ್ದೀರಾ. ಮಾರುತಿ ಸುಜುಕಿ SX6 ಕೂಡ ಇದೆ. ಸೊ ನಿಮ್ಗೆ ಕಸ್ಟಮರ್ ಫೇವರೇಟ್ ವೆಹಿಕಲ್ಸ್ ಕೂಡ ಪ್ರತಿಯೊಂದು ಪ್ರೊವೈಡ್ ಮಾಡ್ತಾರೆ. ಈಕೋಸ್ಪೋರ್ಟ್ ಬೇಕಾದ್ರೆ ಈಕೋಸ್ಪೋರ್ಟ್ ಇದೆ, ಕಿಯಾ ಕ್ಯಾನನ್ಸ್ ಬೇಕಾದ್ರೆ ಕಿಯಾ ಕ್ಯಾನನ್ಸ್. ಸೊ ಇದು ಆಟೋಮೆಟಿಕ್ ಮ್ಯಾನುವಲ್ ಸರ್ ಇದು. ಸರ್ ಆಟೋಮೆಟಿಕ್ ಓಕೆ, 2021 ಮಾಡಲು 2021 ಆಲ್ಫಾ ಟಾಪ್ ಎಂಡ್ ವರ್ಷನ್, ಓಕೆ ಸಿಂಗಲ್ ಓನರ್, 53,000 ರೆಕಾರ್ಡೆಡ್ ಮೈಲೇಜ್, 1165 ಕೋಟ್ ಮಾಡ್ತಾ ಇದೀವಿ. ಓಕೆ ಆ ಪರ್ಟಿಕ್ಯುಲರ್ ಬ್ರೌನ್ ಕಲರ್ ಇಷ್ಟಪಡೋರು ಈ ಗಾಡಿ ನೋಡಬಹುದು. ಬಟ್ ಆಲ್ಫಾ ಟಾಪ್ ಅಂಡ್ ಫುಲ್ಲಿ ಲೋಡೆಡ್, ಸರ್ಟಿಫೈಡ್ ಫ್ರಮ್ ಕಾರ್ವಾಲೆ ಟೀಮ್, ಓಕೆ ಅಲಾಂಗ್ ವಿತ್ 1 year ವ್ಯಾರಂಟಿ ಬರುತ್ತೆ. ಆಲ್ ಓವರ್ ಪ್ಯಾನ್ ಇಂಡಿಯಾ, ನಾಟ್ ಓನ್ಲಿ ಕರ್ನಾಟಕ ಆರ್ ಬ್ಯಾಂಗ್ಳೂರು. ಓಕೆ, ದೇ ಕ್ಯಾನ್ ಕ್ಲೈಮ್ ಎನಿವೇರ್ ಇನ್ ಇಂಡಿಯಾ ಸರ್. ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾ ಕ್ಲೈಮ್ ಮಾಡ್ಕೊಬಹುದು. ನಾವು ಕಾರ್ವಾಲೆ ಆಪ್ ಶೋರ್ ಪಾರ್ಟ್ನರ್ಶಿಪ್ ತಗೊಂಡಿದೀವಿ. ಓಕೆ ಹಾಗಾಗಿ ಅವರು ಪ್ಯಾನ್ ಇಂಡಿಯಾ ಆಪರೇಟ್ ಮಾಡ್ತಾರೆ. ಟೋಲ್ ಫ್ರೀ ನಂಬರ್, ಓಕೆ ಅವ್ರು ಎಲ್ಲಿ ಹೋಗ್ಬಿಟ್ಟು ಕ್ಲೇಮ್ ಮಾಡ್ಬೇಕು ಅಥವಾ ಯಾರೋ ಪರ್ಸನ್ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನೋದೇನಿರಲ್ಲ. ಹ್ಮ್ ಪ್ಯಾನ್ ಇಂಡಿಯಾ ಅವ್ರು ಎಲ್ಲಿ ಬೇಕಾದ್ರೂ ಟೋಲ್ ಫ್ರೀ ನಂಬರ್ ಫೋನ್ ಮಾಡ್ರೆ ಅವ್ರ ನಿಯರ್ ಬೈ ಸರ್ವಿಸ್ ಸೆಂಟರ್ ಹೇಳ್ತಾರೆ. ಓಕೆ, ನಿಯರ್ ಬೈ ಸರ್ವಿಸ್ ಸೆಂಟರ್. ಸೊ ಕಂಪ್ಲೀಟ್ ಕಾರವಾಲಿಂದ. ಓಕೆ, ಸೊ ಇಂಟರ್ವ್ಯೂಸ್ ಕೂಡ ನೋಡ್ಕೋಬಹುದು. ಪೆಟ್ರೋಲ್ ಆಟೋಮೆಟಿಕ್. ಸೊ ಕಂಪ್ಲೀಟ್ ನಿಮ್ಗೆ ಓಕೆ 1165 ಪ್ರೈಸ್ ಹೇಳ್ತಿರೋದು. ಆನ್ ಟೇಬಲ್ ಅಂತೂ ನೆಗೋಷಿಯೇಟ್ ಅಂತ ಆಗುತ್ತೆ. ಸೊ ಪುಷ್ ಬಟನ್ ಸ್ಟಾರ್ಟ್ ಆಗಿರ್ಕೊಂಡು ಸ್ಟೇರಿಂಗ್. ಸೊ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಇನ್ಸ್ಟಾಲೇಷನ್ ಕೂಡ ಮಾಡಿದ್ದಾರೆ. ಸೊ ನೋಡ್ಕೋಬಹುದು ಕಂಪ್ಲೀಟ್ ನೀವು ಯಾವುದೇ ರೀತಿ ಖರ್ಚಂತೂ ಮಾಡಂಗಿಲ್ಲ. ಸೊ ಗಾಡಿ ತಗೊಬೇಕು, ಪೆಟ್ರೋಲ್ ಇಲ್ಲ ಡೀಸೆಲ್ ಹಾಕೊಂಡು ಓಡಿಸ್ಕೊಬೇಕು ಅಷ್ಟೇ, ಯಾವುದೇ ರೀತಿ ಖರ್ಚಂತಿಲ್ಲ. ಓಕೆ, ಹಾಗೆ ಕಿಯಾ ಸರ್ ಇದು ಕಿಯಾ ಸೆಲ್ಟೋಸ್ X9 ಓಕೆ ಫುಲ್ಲಿ ಲೋಡೆಡ್ ಸಿಂಗಲ್ ಓನರ್, ಓಕೆ 7,000 ನೋಡಿದೆ ಸರ್. 2,000 ಅಷ್ಟೇ ನೋಡಿರೋದು ಇದು. X9 ಟಾಪ್ ಎಂಡ್ ವಿತ್ ಪ್ಯಾನರಾಮಿಕ್ ಸನ್ ರೂಫ್, Okay. ಪ್ಲಸ್ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತಿದ್ದು. ಓಕೆ, ಫಿನಿಶಿಂಗ್ ಫ್ರಮ್ ಕಂಪನಿಯಿಂದ. ಕಂಪ್ನಿಯಿಂದಾನೇ ಅದೇ. 1965 ಹೇಳ್ತಾ ಇದೀನಿ ಸರ್. 26 lakhs ಆನ್ ರೋಡ್. ಟಾಪ್ ಎಂಡ್ X9 ಆಟೋಮೆಟಿಕ್ ಪೆಟ್ರೋಲ್. ಸೊ ಆಟೋಮೆಟಿಕ್ ಪೆಟ್ರೋಲ್ ನಿಮ್ಗೆ ಕಂಪ್ಲೀಟ್ ಆಟೋಮೆಟಿಕ್ ಮ್ಯಾನುವಲ್ ವೆಹಿಕಲ್ ಸಿಗೋ ರೇರ್ ಇವರಲ್ಲಿ. ಸೊ ಕಂಪ್ಲೀಟ್ ಆಟೋಮೆಟಿಕ್ ಪ್ರತಿಯೊಂದು ನಿಮ್ಗೆ ಟಾಪ್ ಎಂಡ್ ವೆಹಿಕಲ್ ಗಳೇ ಪ್ರೊವೈಡ್ ಮಾಡ್ತಿರೋದು. ಯಾಕೆಂದ್ರೆ ಬೆಂಗಳೂರೆಲ್ಲ ಆಲ್ಮೋಸ್ಟ್ ಎಲ್ಲ ಆಟೋಮೆಟಿಕ್ ಪ್ರಿಫರ್ ಮಾಡ್ತಾರೆ. ಹೌದೌದು. ಅದಕ್ಕೆ ಕಸ್ಟಮರ್ ಏನು ರಿಕ್ವೈರ್ಡ್ ಬೇಕು Okay. ಅದೇ ತರ ವೆಹಿಕಲ್ ನಾವು ಪ್ರೊವೈಡ್ ಮಾಡ್ತಾ ಇದ್ದೀರಾ. ಓಕೆ ಸೇಮ್ ಇದೆ. ಇದು 19,000 ನೋಡಿದೆ. ಓಕೆ ಇದು 2023 ಮಾಡಲ್ ಸಿಂಗಲ್ ಓನರ್ X9 ಓಕೆ ಟಾಪ್ ಎಂಡ್ ಆಟೋಮೆಟಿಕ್ ಪೆಟ್ರೋಲ್. ಇದನ್ನು 1965 ಸೇಮ್ Okay. ಪ್ರೈಸ್ ಕೊಟ್ ಮಾಡ್ತಾ ಇದೀವಿ. 7,000 ಒಂದಿದೆ, 19,000 ನೋಡಿರೋ ಒಂದು ಎರಡು ಗಾಡಿ ಇದೆ ನನ್ನ ಹತ್ರ. ಸೊ ಇದು ಬಂದು 7,000 ಹೊಡಿರೋದು, ಇದು 19,000 ಹೊಡಿದೆಯಲ್ಲ. ಎರಡು ಬೇಕಾದ್ರೆ ಟೈರ್ ಕಂಡೀಷನ್ ಮತ್ತೆ ಇದು ಬಾಡಿ ಎಲ್ಲ ತೋರಿಸಬಹುದು ನೀವು. ಓಕೆ, ಸೊ ಸೇಮ್ ಕಲರ್ ಬರ್ತಾ ಇದೆ ನಿಮ್ಗೆ. ಸೊ ಎರಡು ಬಂದು ಆಟೋಮೆಟಿಕ್ ವೆಹಿಕಲ್ ಸರ್ ನೋಡ್ಕೋಬಹುದು. ಕಂಪ್ಲೀಟ್ ನಿಮ್ಗೆ ಎಡಸ್ ಫೀಚರ್ ಮತ್ತೆ ಪ್ರತಿಯೊಂದು ಬರ್ತಿದೆ. 4 ಪೌಂಡ್ ಪವರ್ ಸ್ಟೇರಿಂಗ್ ವಿತ್ ಪ್ಯಾನಲ್ ಸನ್ ರೂಫ್. ವೆಂಟಿಲೇಷನ್ ಸೀಟ್ಸ್, ಓಕೆ ವೆಂಟಿಲೇಟರ್ ಸೀಟ್ಸ್. ಓಕೆ, ಸೊ ಕಂಪ್ಲೀಟ್ ಓಕೆ. ಸೊ ನಿಮ್ಗೆ ಪ್ರತಿಯೊಂದು ನಿಮ್ಗೆ ಕ್ಯಾಟ್ಲಾಗ್ ಅಲ್ಲಿ ಬೇಕಾದ್ರೆ ಪ್ರತಿಯೊಂದು ಪ್ರೊವೈಡ್ ಮಾಡ್ತಿರಲ್ಲ ಸರ್. ಓಕೆ, ಸೊ ರೇರ್ ಕೂಡ ನೋಡ್ಕೋಬಹುದು. ರೇರ್ ನಿಮ್ಗೆ ಡಿಫೋಕಸ್ ಮತ್ತೆ ರೇರ್ ಫೋರ್ ಕೂಡ ಬರ್ತಾ ಇದೆ. ಸೊ ರೇರ್ ಕ್ಯಾಮ್ರಾ ಕಂಪ್ಲೀಟ್ ಇದೆ ನಿಮ್ಗೆ 360 ಕ್ಯಾಮ್ರಾ ಬರ್ತಾ ಇದೆ. ಸೊ ಪ್ರೈಸಿಂಗ್ ಹೇಳಿದ್ದಾರೆ, ಆನ್ ಟೇಬಲ್ ಅಂತೂ ನೆಗೋಷಿಯೇಟ್ ಅಂತ ಆಗುತ್ತೆ. ಸೊ ಅಲ್ಕಾಸ್ ಸರ್ ಅಲ್ಕಾಜರ್ 2023 ಮಾಡಲ್ ಪೆಟ್ರೋಲ್ ಆಟೋಮೆಟಿಕ್ ಸಿಂಗಲ್ ಓನರ್ ಸರ್. ಸಿಂಗಲ್ 7,000 ನೋಡಿದೆ. 7,000 ಅಷ್ಟೇ ನೋಡಿರೋದು ಇದನ್ನು. DCT ಆಟೋಮೆಟಿಕ್ ಪೆಟ್ರೋಲ್ ಓಕೆ ಸರ್. 1865 ಹೇಳ್ತಾ ಇದೀವಿ. 23 ಮಾಡಲ್ 1865 ಹೇಳ್ತಿರೋದು. 1.5 ಲೀಟರ್ 1.5 ಲೀಟರ್ 1865 ಹೇಳ್ತಿರೋದು. ಆನ್ ಟೇಬಲ್ ಅದ್ರಲ್ಲೂ ನೆಗೋಷಿಯೇಟ್. ಆಪ್ಷನ್ ಇದು ಫುಲ್ ಲೋಡೆಡ್ ಫೀಚರ್ಸ್ ನಿಮಗೆ. Okay. ಎಲ್ಲ ಆಪ್ಷನ್ಸ್ ಬರುತ್ತೆ ಸರ್. ವೆಂಟಿಲೇಷನ್ ಸೀಟ್ಸ್, ವೈರ್ಲೆಸ್ ಚಾರ್ಜರ್, Okay. 360 ಡಿಗ್ರಿ ಕ್ಯಾಮ್ರಾ. ಸೊ ಕಂಪ್ಲೀಟ್ ನೋಡ್ಕೋಬಹುದು. ವೆಂಟಿಲೇಟ್ ಸೀಟ್ಸ್ ಕೂಡ ಬರ್ತಾ ಇದೆ ನಿಮ್ಗೆ. 4 ಪವರ್ ಸ್ಟೇರಿಂಗ್. ಸೊ ಕಿಲೋಮೀಟರ್ ಕೂಡ ಲೆಸ್ ಡಿವನ್ ಆಗಿದೆ. ಸೊ ಆಟೋಮೆಟಿಕ್ ವೆಹಿಕಲ್ ಯಾರು ನೋಡ್ತಾ ಇದ್ರೆ ಪ್ರತಿಯೊಂದು ನೀವು ನೋಡಬಹುದು. ಕ್ಲಾಸಿಕ್ ಆಟೋಮೆಟಿಕ್ ಒಂದ್ಸರಿ ವಿಸಿಟ್ ಮಾಡಿ. ಸೊ ಕಂಪ್ಲೀಟ್ ನಿಮ್ಗೆ ಆಟೋಮೆಟಿಕ್ ವೆಹಿಕಲ್ ಪ್ರೊವೈಡ್ ಮಾಡ್ತಾ ಇರೋದು. ಸೊ ಯಾರನ್ನ ಕಲಿಯಕ್ ಗಾಡಿ ನೋಡ್ತಾ ಇದ್ರು ಇವರಲ್ಲೇ ಗಾಡಿಗಳು ಸಿಗ್ತಿದೆ. ಸೊ ಪ್ರತಿಯೊಂದು ನೋಡ್ಕೋಬಹುದು. ಸೊ ಎಲ್ಲ ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್ ನಿಮ್ಗೆ ಪ್ರೊವೈಡ್ ಮಾಡೋದು. ಸೊ ಪ್ರೈಸಿಂಗ್ ಸರ್ ಸರ್ 1865 ಹೇಳ್ತಾ ಇದೀವಿ ಸರ್. 1865 ಆನ್ ಟೇಬಲ್ ಅದನ್ನು ನೆಗೋಷಿಯೇಟ್ ಆಗುತ್ತಾ. ಸೊ ಹಾಗೆ XUV 300 ಸರ್. ಸರ್ XUV 300 2019 ಮಾಡಲ್ ಓಕೆ 53,000 ನೋಡಿದೆ. ಡೀಸೆಲ್ W8 ಆಪ್ಷನ್ ಫುಲ್ಲಿ ಲೋಡೆಡ್ ರೇಟಿಂಗ್ ಇರುವಂತ ಗಾಡಿ. ಓಕೆ ಮ್ಯಾನ್ಯುವಲ್ ಡೀಸೆಲ್ ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ಶಿಪ್ ಆಗಿದೆ. ಬಟ್ ಸೊ ರೀಸೆಂಟ್ಲಿ ಟೈರ್ ಕೂಡ ಚೇಂಜ್ ಮಾಡಿದ್ದಾರೆ. ಇದ್ರಲ್ಲೂ ಹೊಸ ಟೈರ್ಸ್ ಇದೆ. W8 ಆಪ್ಷನ್ ಇದ್ರಲ್ಲೂ ಏರ್ ಬ್ಯಾಗ್ಸ್ 9 ಏರ್ ಬ್ಯಾಗ್ಸ್ ಸಿಂಗಲ್ ಸೆಕೆಂಡ್ ಓನರ್. ಓಕೆ 3 ಓಡಿದೆ. ಮ್ಯಾನ್ಯುವಲ್ ಡೀಸೆಲ್ ಮ್ಯಾನುವಲ್ ಡೀಸೆಲ್ ವೆಹಿಕಲ್. ಜಾಸ್ತಿ ಕೇಳ್ತಾರೆ. ಸೊ ಇದಂತೂ ಬೇಗ ಸೇಲ್ ಅಂತೂ ಆಗೇ ಆಗುತ್ತೆ. ಸೊ ನಮ್ಮ ವ್ಯೂವರ್ಸ್ XUV 300 ಅದು ಮ್ಯಾನುವಲ್ ಆಪ್ಷನ್ ನಿಮ್ಗೆ ಕೊಡ್ತಾ ಇರೋದು. ಒಳ್ಳೆ ಪ್ರೈಸಿಂಗ್ ಅಲ್ಲಿ ಕೊಡ್ತಿದ್ದಾರೆ. ಸೊ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಂಡು ನೀವು ಒಂದ್ಸರಿ ವಿಸಿಟ್ ಮಾಡಿ ಕ್ಲಾಸಿಕ್ ಕಾರ್ ಆಟೋಮೋಟಿವ್ ಗೆ. ಸೊ ಆನ್ ಟೇಬಲ್ ಅಂತೂ ನೆಗೋಷಿಯೇಟ್ ಅಂತ ಆಗೇ ಆಗುತ್ತೆ ಸರ್.
ಏನ್ ಹೇಳ್ತೀರಾ ಕೊಟ್ಟಿಂಗ್ ಪ್ರೈಸ್ ಇದಕ್ಕೆ? 965 ಅಂತ ಇದೆ ಸರ್. 9,65,000 ನೆಗೋಷಿಯಬಲ್. 19 ಮಾಡಲು Okay. W8 ಆಪ್ಷನ್. 6 ಅಲ್ಲ, W8 ಅಲ್ಲ, W4 ಅಲ್ಲ, W8 ಆಪ್ಷನ್ ಫುಲ್ಲಿ ಲೋಡೆಡ್ ಒಂದು. ಫುಲ್ಲಿ ಆಪ್ಷನಲ್ ವೆಹಿಕಲ್ ನಿಮ್ಗೆ ಪ್ರೊವೈಡ್ ಮಾಡ್ತಿರೋದು. ಸೊ ಇವರಲ್ಲಿ ಎಲ್ಲಾ ರೀತಿಯ ಲಕ್ಸುರಿ ಕಾರೇ ಪ್ರೊವೈಡ್ ಮಾಡ್ತಿರೋದು. ಹಾಗೆ ಕಿಯಾ ಸರ್ ಇದು Seltos. 1 ಮಾಡಲು ಓಕೆ Kia Seltos GTX ಪ್ಲಸ್ 7DCT ಆಟೋಮೆಟಿಕ್ ಪೆಟ್ರೋಲ್ ಸಿಂಗಲ್ ಓನರ್ 2021 ಮಾಡಲು 7,000 ನೋಡಿದೆ ಸರ್. 7,000 ನೋಡಿದ್ಯಾ? ಸ್ಟಾರ್ಟೆಡ್ ಮೇಲೆ ಇದು ಕಂಪನಿ ಮೇಂಟೈನ್ ಓಕೆ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್. ಹಾ ಸರ್ 1525 ಹೇಳ್ತಾ ಇದೀವಿ. 1525. ಬೇಕಾದ್ರೆ ಕ್ವಾಲಿಟಿ ಬೇಕಾದ್ರೆ ತೋರಿಸಿ. ಓಕೆ ಸೊ ಪ್ರತಿಯೊಂದು ನೋಡ್ಕೋಬಹುದು. ಸೊ ಕಂಪ್ಲೀಟ್ ನಿಮ್ಗೆ 3M ಅಲ್ಲೇ ಪ್ರತಿಯೊಂದು ಸರ್ವಿಸ್ ಆಗಿದೆ. ನೋಡ್ಕೋಬಹುದು ಯಾವ ರೀತಿ ಅಂತ ನಿಮ್ ಮಕ ಕಾಣಿಸುತ್ತೆ. ಆ ರೀತಿ ಪಾಲಿಶ್ ಕೂಡ ಮಾಡಿದ್ದಾರೆ. ಸೊ ಟೈರ್ಸ್ ಕೂಡ ರೀಸೆಂಟ್ಲಿ ಚೇಂಜ್ ಮಾಡಿದ್ರು ಸರ್? ಇಲ್ಲ ಇದೇನು? ಇಲ್ಲ ಜಸ್ಟ್ 7,000 ನೋಡಿರೋದಲ್ಲ. ಓಕೆ ಅದೇನು ಬ್ರಾಂಡ್ ನ್ಯೂ ಕಂಡೀಷನ್ ಇರುತ್ತೆ, ಅದನ್ನ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. SUV ವೆಹಿಕಲ್ಸ್ ಎಲ್ಲ 40,45,000 50,000 ಗೆ ಒಂದ್ಸಲ ಚೇಂಜ್ ಮಾಡ್ರೆ ಆಯ್ತು. ಆಮೇಲೆ ಇದ್ರಲ್ಲಿ ನಿಮ್ಗೆ ಸ್ಟೀಲ್ ಗಾರ್ಡಿಂಗ್ ಮತ್ತೆ ಡೋರ್ ವೈಸರ್ಸ್ ಇದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. ಫುಲ್ಲಿ ಲೋಡೆಡ್ ಇದ್ರಲ್ಲಿ ಆಕ್ಸರೀಸ್ ಹಾಕ್ಸ್ಬೇಕಂತ ಅವಶ್ಯಕತೆ ಇಲ್ಲ. ಬಟ್ ಇದರಲ್ಲಿ ನಿಮ್ಗೆ ಅವರೇ ಕಸ್ಟಮರ್ ಕಸ್ಟಮರ್ಸ್ ಹಾಕ್ಸ್ಕೊಂಡಿದ್ದಾರೆ. ಡೈಮಂಡ್ ಕಟ್ ಅಲೌನ್ಸ್ ಬರುತ್ತೆ ಟಾಪ್ ಎಂಡ್ ಅಲ್ಲಿ. ಸೊ ಡೈಮಂಡ್ ಕಟ್ ಅಲೌನ್ಸ್ 4 ಡೋರ್ ಪೌಂಡ್ ಪವರ್ ಸ್ಟೀರಿಂಗ್. ಸೊ ಸನ್ ರೂಫ್ ಪ್ರತಿಯೊಂದು ಬರ್ತಿದೆ. GTX ಪ್ಲಸ್ ಇದು ಟಾಪ್ ಎಂಡ್. ನಿಮ್ಗೆ ಸನ್ ರೂಫ್ 360 ಡಿಗ್ರಿ ಕ್ಯಾಮೆರಾ, ವೆಂಟಿಲೇಟರ್ ಸೀಟ್ಸ್ ಎಲ್ಲ ಬರುತ್ತೆ. ಓಕೆ ಸೊ ಪ್ರೈಸಿಂಗ್ ಸರ್ ಇದಕ್ಕೆ? ಸರ್ ಇದು 1525 ಹೇಳ್ತಾ ಇದೀವಿ ಸರ್. 15,25,000 ಹೇಳ್ತಾ ಇರೋದು. ಆನ್ ಟೇಬಲ್ ಅದ್ರಲ್ಲೂ ನೆಗೋಷಿಯೇಟ್ ಆಗುತ್ತೆ. ಸೊ ಪ್ರೈಸಿಂಗ್ ಅಂತ ಕೇಳಿದ್ರೆ ನೀವು ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಂಡು ಒಂದ್ಸರಿ ವಿಸಿಟ್ ಮಾಡಿ. ಸೊ ಶೋರೂಮ್ ಒಂದ್ಸರಿ ವಿಸಿಟ್ ಮಾಡ್ಕೊಂಡು ನಿಮ್ಗೆ ಕ್ಲಾಸಿಕ್ ಆಟೋಮೋಟಿವ್ ಒಂದ್ಸರಿ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ. ಸರ್ ಇದು ಆಟೋಮೆಟಿಕ್ ಡೀಸೆಲ್ ಸಾನೆಟ್ GT ಎಕ್ಸ್ಪ್ರೆಸ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ಶಿಪ್ 40,000 ನೋಡಿದೆ. ಓಕೆ ಇದು ನಿನ್ನೆ ಬಂದಿರೋ ವೆಹಿಕಲ್, ಅದಕ್ಕೆ ನಾವಿನ್ನು ಏನು ಡೀಟೇಲ್ಸ್ ಹಾಕಿಲ್ಲ. ಸಂಜೆ ಬಂದಿರೋ ವೆಹಿಕಲ್, ನಿನ್ನೆ ಸಂಜೆ ಬಂದಿರೋ ವೆಹಿಕಲ್. ಸೊ ಕಂಪ್ಲೀಟ್ ರಿಫಬ್ ಆಗಿ ನಿನ್ಸಿದಾರ. ರೀಫಬ್ ಆಗಿ ನಿನ್ನೆ ಬಂದಿರೋ ವೆಹಿಕಲ್. ಇದು ಬಂದು ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್ಶಿಪ್ 175 ಹೇಳ್ತಾ ಇದೀವಿ. ಸಾನೆಟ್ GT ಎಕ್ಸ್ಪ್ರೆಸ್ ಓಕೆ 2022 ಮಾಡಲ್. 2022 ಮಾಡಲು. ಸೊ ನಿಮ್ಗೆ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್ ಎಲ್ಲಾ ಕಡೆನೂ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್ ಕೊಡ್ತಾರೆ ಅದು. ಸೊ ಹಾಗೆ ಕ್ರಿಸ್ಟಾ ಸರ್ ನಮ್ಮ ಮುಂದೆ ಟೊಯೋಟಾ ಇನ್ನೋವಾ ಕ್ರಿಸ್ಟಾ ಸರ್. ಕ್ರಿಸ್ಟಾ 2020 ಮಾಡಲ್. ಓಕೆ ಫಾರ್ ZX ಆಟೋಮೆಟಿಕ್ ಡೀಸೆಲ್. ಓಕೆ ಸರ್ ಸಿಂಗಲ್ ಓನರ್. 12,000 ನೋಡಿದೆ. 1,12,000 ನೋಡಿದ್ಯಾ? 1,12,000 ನೋಡಿದ್ದೆ. 1,12,000 ನೋಡಿದೆ ಟಾಟಾ ಎಂಜಿನ್. ಇದು ಬಂದು ನಿಮ್ಗೆ 2245 ಹೇಳ್ತಾ ಇದೆ ಸರ್. 2245. ಕಂಪನಿ ಮೇಂಟೈನ್ ಗಾಡಿ ಇದೆ. ಓಕೆ ಇದು ಆನ್ ಟೈಮ್ ಸರ್ವಿಸ್ ಮತ್ತೆ ಸರ್ವಿಸ್ ಹಿಸ್ಟ್ರಿ ಎಲ್ಲ ಅವೈಲೇಬಲ್ ಇದೆ. ಆನ್ ಟೈಮ್ 1 lakh ಓಡಿರೋ ಗಾಡಿ ಸರ್ಟಿಫೈಡ್ ಆಗಲ್ಲ, ವ್ಯಾರಂಟಿನೂ ಕೊಡಲ್ಲ. ಬಟ್ ಟೊಯೋಟಾ ಇಂಜಿನ್ ಆಗಿರೋದ್ರಿಂದ ಇದು ಬೇಕಾದ್ರೆ 6 months ಇಂಜಿನ್ ಅಂಡ್ ಟ್ರಾನ್ಸ್ಮಿಷನ್ ವ್ಯಾರಂಟಿ ಕೊಡ್ತಾರೆ. ಓಕೆ 6 months ವ್ಯಾರಂಟಿ ಕೂಡ ಕೊಡ್ತೀವಿ ಇಂಜಿನ್ ಪ್ರಾಡಕ್ಟ್. ಬೇರೆ ಗಾಡಿಗಳಿಗೆಲ್ಲ 1 year ವಾರಂಟಿ ಬರುತ್ತೆ. ಓಕೆ 2013 ನೀವು 1 lakh ಡ್ರಿವನ್ ಓಕೆ ಸರ್ಟಿಫೈಡ್ ಆಗುತ್ತೆ. ಸೊ ಇಂಟರ್ವ್ಯೂಸ್ ಕೂಡ ತೋರಿಸ್ತಾರೆ ನೋಡ್ಕೋಬಹುದು. ಆಟೋಮೆಟಿಕ್ ಬರ್ತಾ ಇದೆ ನಿಮ್ಗೆ 4 ಡೋರ್ ಪೌಂಡ್ ಪವರ್ ಸ್ಟೀರಿಂಗ್. ಸೊ ಕ್ರೂಸ್ ಕಂಟ್ರೋಲ್ ಪ್ರತಿಯೊಂದು ಬರ್ತಿದೆ. ಶೋರೂಮ್ ಫಿಟೆಡ್ ಸಿಸ್ಟಮ್. ಕಿಲೋಮೀಟರ್ ಕೂಡ 1 ಲಕ್ಷ ಓಡಿದೆ. 1 ಲಕ್ಷ ಓಡಿದ್ರು ನಿಮ್ಗೆ ಪ್ರತಿಯೊಂದು ಇಂಜಿನ್ ವ್ಯಾರಂಟಿ ಕೂಡ ಪ್ರೊವೈಡ್ ಮಾಡ್ತಿರೋದು ಕ್ಲಾಸಿಕ್ ಆಟೋಮೋಟಿವ್ ಅಲ್ಲಿ. ಸೊ ಪ್ರತಿಯೊಂದು ನೋಡ್ಕೋಬಹುದು ಬಾಡಿಲ್ನಾಗ್ಲಿ. ಸೊ ಪ್ರೈಸಿಂಗ್ ಅಂತೂ ಆನ್ ಟೇಬಲ್ ಅಂತೂ ನೆಗೋಷಿಯೇಟ್ ಅಂತ ಹಾಗೆ ಆಗುತ್ತೆ. ಸೊ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಕ್ರಿಸ್ಟಾ ಸರ್. ಕ್ರಿಸ್ಟಾ 2022 ಮಾಡಲ್ ಇದು. EX ಸಿಂಗಲ್ ಓನರ್ 39,000 ನೋಡಿದೆ. 39,000 ಮಾತ್ರ ಓಡಿರೋದು. ಸ್ಟ್ಯಾನ್ಲೆಸ್ ಸೀಟ್ ಕವರ್ಸ್ ಪ್ಲಸ್ ನಿಮ್ಗೆ 360 ಡಿಗ್ರಿ ಕ್ಯಾಮ್ರಾ ಕಸ್ಟಮರ್ ಹಾಕ್ಸ್ಕೊಂಡಿದ್ದಾರೆ. ವೆಲ್ ಮೇಂಟೈನ್ಡ್. ನಿಮ್ಗೆ ನೀವು ಬೇಕಾದ್ರೆ ನೋಡಬಹುದು ಲಕ್ಸುರಿ ವೆಹಿಕಲ್ ಯಾವ ತರ ಆಪರೇಟ್ ಮಾಡಬಹುದು ಆ ತರ ಆಪರೇಟ್ ಮಾಡಕ್ಕೆ ಬಟನ್ಸ್ ಮತ್ತೆ ಪ್ಲಸ್ 360 ಡಿಗ್ರಿ ಕ್ಯಾಮ್ರಾ ಆನ್ ಮಾಡಿದ್ರೆ ಆಗ್ತಾ ಇತ್ತು. ಸ್ಟ್ಯಾನ್ಲೆಸ್ ಸೀಟ್ ಕವರ್ಸ್ ಬ್ರಾಂಡೆಡ್ ಹಾಕ್ಸ್ಕೊಂಡಿದ್ದಾರೆ. ಬ್ರಾಂಡೆಡ್ ಸೀಟ್ ಕವರ್ಸ್ ಕೂಡ ಸ್ಟ್ಯಾನ್ಲೆಸ್ ಸೀಟ್ ಕಂಡೀಷನ್ ನೋಡ್ಕೋಬಹುದು. ಸೊ ಕಿಲೋಮೀಟರ್ ಕೂಡ ಬಟ್ ಕಸ್ಟಮರ್ ZX ತರ ಅದ್ರಲ್ಲಿ ಏನ್ ಬೇಕು ಅದೆಲ್ಲ ಫೀಚರ್ಸ್ ಮಾಡ್ಕೊಂಡಿದ್ದಾರೆ. ಓಕೆ ಇದು ಸಿಂಗಲ್ ಒಂದು ಇದು ಸಿಂಗಲ್ ಓನರ್ಶಿಪ್. ಓಕೆ 2 days ಆಗಿದೆಯಾ? ಓಕೆ ಸೊ ಒಳ್ಳೆ ನಂಬರ್ ಸಮೇತ ಇದೆ 1171. ಸೊ ಒಳ್ಳೆ ಫ್ಯಾನ್ಸಿ ನಂಬರ್ ಸಮೇತ ಇನ್ನೋವಾ ಕ್ರಿಸ್ಟಾ. ಇದು ಬಂದು ಯಾವ ವೇರಿಯಂಟ್ ಸರ್? ಇದು GX. ಸೊ GX ಬರ್ತಾ ಇದೆ. ಬಂದು ZX. ಓಕೆ GX ಅದಕ್ಕಿಂತ ಅದರಲ್ಲಿ ಕ್ಯಾಮ್ರಾ ಬರೋಲ್ಲ. ಇದರಲ್ಲಿ ಕಸ್ಟಮರ್ ಹಾಕ್ಸ್ಕೊಂಡಿದ್ದಾರೆ 360 ಡಿಗ್ರಿ ಕ್ಯಾಮ್ರಾ ಪ್ಲಸ್ ಸ್ಟ್ಯಾನ್ಲೆಸ್ ಸೀಟ್ ಕವರ್ಸ್ ಹಾಕ್ಸ್ಕೊಂಡಿದ್ದಾರೆ. ಓಕೆ ಸೊ ಪ್ರೈಸಿಂಗ್ ಸರ್ ಇದಕ್ಕೆ? ಸರ್ ಇದು 2345 ಕೊಟ್ ಮಾಡ್ತಾ ಇದ್ದೀವಿ. 23,40,000 ಹೇಳ್ತಾ ಇರೋದು. ಆನ್ ಟೇಬಲ್ ಅದ್ರೂ ನೆಗೋಷಿಯೇಟ್ ಇರುತ್ತೆ. ಕಿಯಾ ಸೆಲ್ಟೋಸ್ GT ಸರ್. ಕಿಯಾ ಸೆಲ್ಟೋಸ್ GT ಎಕ್ಸ್ಪ್ರೆಸ್ ಸಿಂಗಲ್ ಓನರ್ 2023 ಮಾಡಲ್ ಪೆಟ್ರೋಲ್ ಆಟೋಮೆಟಿಕ್ ಇದು. ಓಕೆ 12,000 ಓಡಿದೆ ಸರ್. 12,000 ಓಡಿದೆ. ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್. ಓಕೆ 19,95,000 ಕೊಟ್ ಮಾಡ್ತಾ ಇದ್ದೀವಿ. 19,95,000 ಕೋಟ್ ಮಾಡ್ತಾರೆ. ಆನ್ ಟೇಬಲ್ ಅದ್ರೂ ನೆಗೋಷಿಯೇಟ್ ಅಂತ ಆಗಿದೆ. ಓಕೆ ಇದು ಸಿಂಗಲ್ ಓನರ್ ಜಸ್ಟ್ 12,000 ಓಡಿದೆ ಸರ್. 12,000 ಓಡಿದ್ಯಾ? ಟಾಪ್ ಎಂಡ್.
ಓಕೆ, ಸೊ ಎಲ್ಲ ಲೆಸ್ ಡಿಪೆಂಡ್ ವೆಹಿಕಲ್ಸ್ ಕೂಡ ನಿಮ್ಗೆ ಪ್ರೊವೈಡ್ ಮಾಡ್ತಾ ಇರೋದು. ಸೊ 1 ಲಕ್ಷ ಓಡಿದ್ರು ನಿಮ್ಗೆ ಕಿಲೋಮೀಟರ್ ಕೂಡ ಪ್ರೊವೈಡ್ ಮಾಡ್ತಿರೋದು, ಪ್ರತಿಯೊಂದು ಇಂಜಿನ್ ವ್ಯಾರಂಟಿ ಕೂಡ ಪ್ರೊವೈಡ್ ಮಾಡ್ತಿರೋದು. ಸೊ 1 ಲಕ್ಷ ಓಡಿರೋ ಗಾಡಿ ತಗೊಳ್ಳಲ್ಲ ಸರ್. ಓಕೆ, ಟೊಯೋಟಾ ಇಂಜಿನ್ ಇದ್ರೆ ಮಾತ್ರ ತಗೋತೀವಿ. 1 ಲಕ್ಷ ಫ್ಯಾಕ್ಟರಿ ಒನ್ ಕರ್ನಾಟಕ ವೆಹಿಕಲ್ಸ್, ಸಿಂಗಲ್ ಓನರ್ ವೆಹಿಕಲ್, ಸಿಂಗಲ್ ಆರ್ ಸೆಕೆಂಡ್ ಓನರ್ ವೆಹಿಕಲ್ಸ್ ಓಕೆ. ಲ್ಯಾಕ್ಸ್ ಪ್ರಿಫರಬಲ್. ಅದ್ ಬಿಟ್ರೆ 1 ಲ್ಯಾಕ್ ಎಲ್ಲ ಅವಾಯ್ಡ್ ಮಾಡ್ತೀವಿ ಸರ್. 1 ಲಕ್ಷ ಎಲ್ಲ ಅವಾಯ್ಡ್ ಮಾಡ್ತೀರಾ. ಓಕೆ, MG ಹೆಕ್ಟರ್ ಸರ್ ಹೇಳಿ ಸರ್ ಡೀಲ್ಸ್. ಸರ್ ಇದು ಹೆಕ್ಟರ್ ಪ್ಲಸ್. ಓಕೆ, MG ಹೆಕ್ಟರ್ ಪ್ಲಸ್ ಇದೆ. ಹೆಕ್ಟರ್ ಅಲ್ಲ, 6 ಸೀಟರ್ ಇದು. ಶಾರ್ಪ್ ಫುಲ್ಲಿ ಲೋಡೆಡ್ ಟಾಪ್ ಎಂಡ್ ಪೆಟ್ರೋಲ್ ಆಟೋಮೆಟಿಕ್ CVT ಇಂಜಿನ್ ಸರ್. CVT ಇಂಜಿನ್, DCT ಅಲ್ಲ, CVT ಇಂಜಿನ್. ಓಕೆ. ಸಿಂಗಲ್ ಓನರ್ 25,000 ನೋಡಿದೆ ಸಿಂಗಲ್ ಓನರ್. ಓಕೆ ಸರ್ 1735 ಹೇಳ್ತಾ ಇದೀವಿ ಸರ್. 28 ಲ್ಯಾಕ್ಸ್ ಹೊಸ ಗಾಡಿ ರೇಟು. ಓಕೆ, 22 ಮಾಡಲು ಹೆಕ್ಟರ್ ಪ್ಲಸ್ 6 ಸೀಟರ್. 6 ಸೀಟರ್ ವೆಹಿಕಲ್. ಸೊ ನೋಡ್ಬೋದು ನಿಮ್ಗೆ. ಸೊ MG ಹೆಕ್ಟರ್ ಪ್ಲಸ್ ಬರ್ತಾ ಇದೆ. ಸೊ ಒಳ್ಳೆ ಪ್ರೈಸಿಂಗ್ ಈ ಗಾಡಿ ಕೂಡ ಸಿಗ್ತಿದೆ. 17,35,000, 28,65,000 ಹೊಸ ಗಾಡಿ ರೇಟು. ಓಕೆ, ಎಂಡೋವರ್ ಸರ್ ನನ್ನ ಫೇವ್ರೇಟು. ಸೊ ನಮ್ಮ ಯೂತ್ ಫೇವ್ರೇಟ್ ಆಗಿರುತ್ತೆ ಎಂಡೋವರ್. ಸೋಲ್ಡ್ ಆಗಿದೆ, ಸೋಲ್ಡ್ ಔಟ್ ಸರ್. ಬರ್ತಿದೆ ಎಂಡೋವರ್. ಅರೇಂಜ್ ಮಾಡೋಣ. ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿರುತ್ತೆ ಅದು ನೋಡ್ಬಿಟ್ಟು ನಮ್ಮ ಹತ್ರ ಎಲ್ಲಾ ಗಾಡಿನೂ ಸಿಗುತ್ತೆ ಸರ್. ಎಲ್ಲಾ ಗಾಡಿ ಬರ್ತಾ ಇರುತ್ತೆ. ಸೊ ಇದೇ ಕಲರ್ ಬೇಕಂದ್ರೆ SUV ವೆಹಿಕಲ್ಸ್ ಜಾಸ್ತಿ ಪ್ರಿಫರಬಲ್ ಮಾಡ್ತೀವಿ. ಯಾಕಂದ್ರೆ ಕಸ್ಟಮರ್ಗೆ i20 ರೇಟ್ ಅಲ್ಲಿ ವೆನ್ಯೂ ಮತ್ತೆ ಕ್ರೆಟಾ ಬರ್ತಾ ಇದೆ. ಹೌದು, ಅದಕ್ಕೋಸ್ಕರ ನಾವು SUV ವೆಹಿಕಲ್ಸ್ ನಾವು ಜಾಸ್ತಿ ಪ್ರಿಫರ್ ಮಾಡ್ತಾ ಇದ್ದೀರಾ. ಮೂವಿಂಗು ಜಾಸ್ತಿ ಇದೆ ಸರ್. ಸೋಲ್ಡ್ ಆಗಿದೆ. ಓಕೆ, ಈಗ ಏನ್ ಬಂದಿದೆ ಫ್ರೆಶ್ ಸ್ಟಾಕ್ಸ್ ಇದೆ, ಪ್ಲಸ್ ಹೊಸದಾಗಿ ಬರ್ತಾನೆ ಇದೆ. ಇನ್ನು ತುಂಬಾ ಗಾಡಿಗಳು ಬರೋದಿದೆ. ಪ್ರತಿಯೊಂದು ಸ್ಟಾಕ್ ಅಪ್ಡೇಟ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಹೆಕ್ಟರ್ ಸರ್ ಹೆಕ್ಟರ್ ಇದು ಸೂಪರ್ ಹೈಬ್ರಿಡ್ ಪೆಟ್ರೋಲ್ ಮ್ಯಾನ್ಯುವಲ್ ವೆಹಿಕಲ್. ಇದು 2021 ಮಾಡಲ್, ಸಿಂಗಲ್ ಓನರ್, 19,000 ಓಡಿದೆ. ಸರ್ ಏನ್ ಸರ್ ಇಷ್ಟು ಲಿವನ್ ವೆಹಿಕಲ್ಗಳು ನೀವು ಇಷ್ಟು ಪ್ರೊವೈಡ್ ಮಾಡ್ತಾ ಇದ್ದೀರಾ? ಸೊ ಶೋರೂಮ್ಗೆ ಹೋಗಿ ಬೈ ಮಾಡೋದೇ ಬೇಕಾಗಿಲ್ಲ ನೀವು. ಕಸ್ಟಮರ್ ಏನ್ ರಿಕ್ವೈರ್ಮೆಂಟ್ ಲೆಸ್ ಡಿವನ್ ವೆಹಿಕಲ್ಸ್ ಜಾಸ್ತಿ ತಗೊಳ್ಳೋ ಸರ್. ಜಾಸ್ತಿ ಓಡಿರೋ ಗಾಡಿಗಳು ನಾವೆಲ್ಲ ಜಾಸ್ತಿ ತಗೊಳಕ್ ಹೋಗಲ್ಲ. ಅದೇ ನಮ್ಮ ಕ್ವಾಲಿಟಿ ನಮ್ಮ ಟೇಸ್ಟ್ ಇದ್ರೆ ಮಾತ್ರ ಪರ್ಚೇಸ್ ಮಾಡೋದು. ಓಕೆ, ಸೊ ಮಂಗಳೂರು ಇಷ್ಟೊಂದು ವೆಹಿಕಲ್ ಬರ್ತಾ ಇರೋದು. ಈ ಬಜೆಟ್ ಅಲ್ಲಿ ಅವ್ರು ಬೇಕಾದ್ರೆ ಹೆಕ್ಟರ್ ನೋಡ್ತಾರೆ 1245. ಯಾಕಂದ್ರೆ ಅಬೌವ್ 15 lakhs ಇರುತ್ತೆ ಆಲ್ಮೋಸ್ಟ್ ಆಲ್. ಯೂಸ್ ಕಾರ್ ಅಲ್ಲಿ ಮಾಡೆಲ್ ಮೇಲೆ ಡಿಪೆಂಡ್. 2021 ಮಾಡಲು ಪ್ರೈಸ್ ಕಮ್ಮಿ ಇದೆ, 1245 ಇದೆ. ಇದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಸೊ ಕ್ರಿಟಾ ಪ್ರೈಸ್ ಅಲ್ಲಿ ಹೆಕ್ಟರ್ ಕೊಡ್ತಾ ಇದ್ದೀರಾ. ಸೊ ಇವಾಗ ಮಾರ್ಕೆಟ್ 2021 ಮಾಡಲು ಸೂಪರ್ ಹೈಬ್ರಿಡ್ ಇಂಜಿನ್. ಸೊ ಕಂಪ್ಲೀಟ್ ನಿಮಗೆ ಟಾಪ್ ಅಂಡ್ ಮಾಡಲ್ ವೆಹಿಕಲ್ ಕೊಡ್ತಾ ಇರೋದು. ಸೊ ಇದು ಬಂದು ಮ್ಯಾನುವಲ್ ವರ್ಜನ್ ಬರ್ತಾ ಇದೆಯಲ್ಲ, ಮ್ಯಾನುವಲ್. ಓಕೆ, ಸೊ ಹಾಗೆ ಇನ್ನೊಂದು ಹೆಕ್ಟರ್ ಸರ್ ಕಲರ್ ಆಪ್ಷನ್ ಕೇಳಿದ್ರೆ ಕಲರ್ ಆಪ್ಷನ್ ಇದೆ. ಸೊ ಮಾಡಲ್ ವೈಸ್ ಬೇಕಾದ್ರೆ ಮಾಡಲ್ ವೈಸ್ ಇಕ್ಕಿದ್ದೀರಾ. ಸೊ ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಾ ಪ್ರತಿಯೊಂದು ಆಪ್ಷನ್ ಇಕ್ಕಿದ್ದೀರಾ. ಸರ್ ಅದೇ ಹೆಕ್ಟರ್ ಮಾತ್ರ ತುಂಬಾ ಮೂವಿಂಗ್, ಫಾಸ್ಟ್ ಮೂವಿಂಗ್. ಅದಕ್ಕೋಸ್ಕರ ಜಾಸ್ತಿ ನಮಗೆ ಕಸ್ಟಮರ್ ಏನ್ ಬೇಕು ಹೆಕ್ಟರ್ ಬಿಕಾಸ್ ಆಫ್ ಫ್ಯೂಚರ್ಸ್. ಫಾಸ್ಟ್ ಮೂವಿಂಗ್, ಒಳ್ಳೆ ಮೂವಿಂಗ್ ಇದೆ. ಅದಕ್ಕೆ ಹೊಸ ಸ್ಟಾಕ್ಸ್ ನ ಹೊಸ ಬರ್ತಾನೆ ಇರುತ್ತೆ, ಸೋಲ್ಡ್ ಆಗ್ತಾನೆ ಇದೆ. ಇದು ಬಂದು ಸರ್ ಹೆಕ್ಟರ್ ಶಾರ್ಪ್ 1.5 CVT. ನೀವಲ್ಲಿ ನಮ್ಮ ಹತ್ರ ಹೆಕ್ಟರ್ ಪ್ಲಸ್ ಇದೆ, ಹೆಕ್ಟರ್ ಇದೆ. ಇದು 5 ಸೀಟರ್, 6 ಸೀಟರ್ CVT ಇಂಜಿನ್. ಯಾಕಂದ್ರೆ DCT ಜಾಸ್ತಿ ಜನ ಲೈಕ್ ಮಾಡಲ್ಲ, ಅದಕ್ಕೆ CVT ಜಾಸ್ತಿ ತಗೋತಾ ಇದೀವಿ. ಸಿಂಗಲ್ ಓನರ್ 10,000 ಓಡಿದೆ ಸರ್. 10,000 ಓಡಿದೆ ಅಷ್ಟೇ. 10,000, 7,000, 8,000, 15,000 ಅದ್ರ ಮೇಲೆ 3,000, 4,000 ಓಡಿರೋ 2024 ಮಾಡಲು ಹೈಡರ್ ಗಾಡಿಗಳಿದ್ವು. ಹೈ ರೈಡರ್ ಅವೆಲ್ಲ ಸೋಲ್ಡ್. ಎಲ್ಲ ಸೋಲ್ಡ್. ಇದು 16,95,000 ಕೋಟ್ ಮಾಡ್ತಾ ಇದೀವಿ ಸರ್. ಶಾರ್ಪ್ CVT ಫುಲ್ ಪೆಟ್ರೋಲ್ ಆಟೋಮೆಟಿಕ್. ಸೊ ಆನ್ ಟೇಬಲ್ ಅದರಲ್ಲೂ ನೆಗೋಷಿಯಬಲ್. 23 ಲಕ್ಷ ಹೊಸ ಗಾಡಿ. ಇದ್ರೆಲ್ಲ MG ಎಲ್ಲ ಅವರು ಆನ್ ರೋಡ್ ಮೇಲೆ. ಯಾಕಂದ್ರೆ ಫಸ್ಟ್ ಓನರ್ಗೆ ಜಾಸ್ತಿ ಡಿಪ್ರೆಷನ್ ಆಗುತ್ತೆ, ಸೆಕೆಂಡ್ ಓನರ್ ತಗೊಳ್ಳೋರಿಗೆ ವರ್ತು. ಅವ್ರೇನಿಲ್ಲ ಅಂದ್ರೆ ಮಿನಿಮಮ್ ರೀಸೆಂಟ್ ಮಾಡಲಲ್ಲೂ ಸಹಿತ 8ರಿಂದ 6ರಿಂದ 7 8 ಲಕ್ಷ ಸೇವ್ ಮಾಡ್ಬೋದು ಸರ್ ಆರಾಮಾಗಿ. ಸೊ 8 ಲಕ್ಷ ಆರಾಮಾಗಿ ಸೇವೆ ಮಾಡ್ಬೋದು ಅಂತ ಹೇಳ್ತಾರೆ ಸರ್. ಒಂದ್ಸರಿ ವಿಸಿಟ್ ಮಾಡಿ. ಯಾಕಂದ್ರೆ ಫಸ್ಟ್ ಓನರ್ ಜಾಸ್ತಿ ಡಿಪ್ರೆಷನ್ ಆಗುತ್ತೆ. ಅದಕ್ಕೆ ಅವರು ಬೇಕಾದ್ರೆ ಈ ತರ ಗಾಡಿಗಳು ರೀಸೆಂಟ್ ಮಾಡಲು. ಇದರಲ್ಲಿ ಫೀಚರ್ಸ್ ವೈಸ್ ಎಲ್ಲ ಶಾರ್ಪ್ ವರ್ಷನ್ ಇರುತ್ತೆ. ಪ್ಯಾನರಾಮಿಕ್ ಸನ್ ರೂಫ್ ಮತ್ತೆ ಫುಲ್ಲಿ ಲೋಡೆಡ್ ಫೀಚರ್ಸ್, ಲೈಲ್ಸ್, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಎಲ್ಲ ಫೀಚರ್ಸ್ ಆಡ್ ಆನ್ ಆಗ್ಬಿಟ್ಟಿರುತ್ತೆ. ಶಾರ್ಪ್. ಯಾಕಂದ್ರೆ ನಾವು ಬೇಸಿಕ್ ಮಿಡ್ ವರ್ಷನ್ ತಗೊಳ್ಳಲ್ಲ ಜಾಸ್ತಿ. ಅದೇ ಮೇನ್ ಬಂದು ಪ್ಯಾನರಾಮಿಕ್ ಸನ್ ರೂಫ್ ಇರೋ ಗಾಡಿಗಳನ್ನೇ ತಗೋತೀವಿ. MG ಇಲ್ಲ. ಹಾಗೆ ಇನ್ನೊಂದು ಜಾಸ್ತಿ ಕೇಳೋದು ಅದೇ. ಓಕೆ, ಇನ್ನೊಂದು ವೆಹಿಕಲ್ಸ್ ಸರ್ ಇದು ಹೆಕ್ಟರ್ ಪ್ಲಸ್ ಶಾರ್ಪ್ ವರ್ಷನ್ CVT ಆಟೋಮೆಟಿಕ್ ಪೆಟ್ರೋಲ್. ಇದು ಸೆಕೆಂಡ್ ಓನರ್, ನಾವೇ ಕೊಟ್ಟಿರೋ ಗಾಡಿ ಇದ್ದಿದ್ದು. ಮತ್ತೆ ನಮ್ಗೆ ವಾಪಸ್ ಕಸ್ಟಮರ್ ಪಾರ್ಕಿಂಗ್ ಸೆಲ್ ಕೊಟ್ಟಿದ್ದಾರೆ. ಯಾಕಂದ್ರೆ ಔಟ್ ಸೈಡ್ ಹೋಗ್ತಾ ಇದಾರೆ ಅಂತ. 28,000 ಓಡಿದೆ ಸರ್. 28,000 ಅಷ್ಟೇ ನೋಡಿದ್ದು. 28,000 ಓಡಿರೋದು. ಕೊಡ್ಬೇಕಾದ್ರೆ ಎಷ್ಟಿತ್ತು ಸರ್? ಇಲ್ಲ 18,000 ಓಡಿತ್ತು. ಸ್ವಲ್ಪ ಇಮಿಡಿಯೇಟ್ ಆಗಿ ಅವ್ರಿಗೆ ಅರ್ಜೆನ್ಸಿ ಇತ್ತು, ಅದಕ್ಕೋಸ್ಕರ ಪಾರ್ಕಿಂಗ್ ಸೆಲ್ ಕೊಟ್ಬಿಟ್ಟು ಹೋಗಿದ್ದಾರೆ. ಓಕೆ, ಸೊ ಪಾರ್ಕಿಂಗ್ ಸೆಲ್ ಬೇಕಾದ್ರೆ ಪಾರ್ಕಿಂಗ್ ಸೆಲ್ ಕೂಡ ಮಾಡ್ಕೊಡ್ತಾರೆ. ಸೊ ಪ್ರೈಸಿಂಗ್ ವರ್ಕೌಟ್ ಆದ್ರೆ ಮಾತ್ರ. ಇದು 6 ಸೀಟರ್ ಫುಲ್ಲಿ ಲೋಡ್ ಆಟೋಮೆಟಿಕ್ ಪೆಟ್ರೋಲ್ CVT ಇಂಜಿನ್. 15,95,000 ಆಗುತ್ತೆ ಸರ್. 15,95,000 ನೆಗೋಷಿಯಬಲ್. ಸೊ ಆನ್ ಟೇಬಲ್ ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಕಸ್ಟಮರ್ ಗಾಡಿ ಬೇಕಾದ್ರೆ ಕೂತ್ಕೊಂಡು ಮಾತಾಡಬಹುದು. ಓಕೆ, ಸೊ ಹಾಗೆ XUV 700 ಸರ್ ನಮ್ಮ ಫೇವ್ರೇಟ್ ವೆಹಿಕಲ್ಸ್ಗಳು ಎಲ್ಲ ಪ್ರೊವೈಡ್ ಮಾಡ್ತಾ ಇದ್ದೀರಾ ನೀವು. ಸರ್ XUV 700 ಇನ್ನೂ ಬರೋದಿದಾವೆ.
ಎಲ್ಲ ಬಂದು ಒಂದೇ ದಿನಕ್ಕೆ ಸೋಲ್ಡ್ ಆಗ್ತಾ ಇದೆ. ಅದರಲ್ಲೂ ಪರ್ಟಿಕ್ಯುಲರ್ ಆಟೋಮೆಟಿಕ್ ಡೀಸೆಲ್ ಪೆಟ್ರೋಲ್ ಎಲ್ಲಾ ಗಾಡಿನೂ ಮೂವಿಂಗ್ ಇದೆ. ಹೌದು, ಫುಲ್ಲಿ ಲೋಡೆಡ್ ಟಾಪ್ ಅಂಡ್ ವೆಹಿಕಲ್ಸ್ ಇದೆ ಆಲ್ಮೋಸ್ಟ್ ಅಲ್ಲ ಮಾತ್ರ. ಫುಲ್ಲಿ ಲೋಡೆಡ್ ಟಾಪ್ ಅಂಡ್ ವೆಹಿಕಲ್ಸ್ ಪ್ರೊವೈಡ್ ಮಾಡ್ತಾ ಇದ್ದೀರಾ? ಓಕೆ, ಅದರಲ್ಲೂ ಎಲ್ಲ ಇದೆ ಸರ್. AX5, AX7 ಓಕೆ, ಲಕ್ಸುರಿ ವರ್ಷನ್ ಇದೆ, ನಾರ್ಮಲ್ ಇದೆ. ಇದು AX5 7 ಸೀಟರ್ ಡೀಸೆಲ್ ಆಟೋಮೆಟಿಕ್ ಸರ್. ಡೀಸೆಲ್ ಆಟೋಮೆಟಿಕ್ ನೆನ್ನೆ ಬಂದಿರೋ ವೆಹಿಕಲ್. ನಿನ್ನೆ ಬಂದಿರೋ ವೆಹಿಕಲ್ 15,000 ಓಡಿದೆ ಅಷ್ಟೇ. 15,000 ಹೊಡಿದ್ಯಾ? ಸೆಕೆಂಡ್ ಓನರ್ ಆಟೋಮೆಟಿಕ್ ಡೀಸೆಲ್ ಗಾಡಿ. 20,65,000 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಸರ್. 20,65,000 20,65,000 ಹೇಳ್ತಾ ಇರೋದು. ಆನ್ ಟೇಬಲ್ ಅದರಲ್ಲೂ ನೆಗೋಷಿಯೇಟ್ ಆಗುತ್ತೆ. ಸೊ ಯಾರನ್ನ ಫ್ಯಾನ್ಸಿ ನಂಬರ್ ನೋಡ್ತಿದ್ರೆ ಅವ್ರ ಡೇಟ್ ಆಫ್ ಬರ್ತ್ 1980 ಯಾರನ್ನ ನೋಡ್ತಿದ್ರೆ 1980 ಹುಟ್ಟಿದ್ರೆ ಅವರು ತಗೊಬೋದು ಈ ಗಾಡಿನ. ಸೊ ಫ್ಯಾನ್ಸಿ ನಂಬರ್ಗೆ 1 ಲಕ್ಷ ಖರ್ಚು ಮಾಡಿದ್ದಾರೆ. ಸೊ 1 ಲಕ್ಷ ಖರ್ಚು ಮಾಡೋದು ಬೇಡ, ಡೈರೆಕ್ಟ್ ಗಾಡಿ ಬೈ ಮಾಡ್ಬೋದು ಸರ್. ಹಾಗೆ ಇನ್ನೊಂದು ವೆಹಿಕಲ್ ಸೋಲ್ಡ್ ಆಗಿದೆ. ಇದು AX7 ಲಕ್ಸುರಿ ಪ್ಯಾಕ್ ಆಟೋಮೆಟಿಕ್ ಡೀಸೆಲ್ ಗಾಡಿ ಸೋಲ್ಡ್ ಔಟ್ ಆಗಿದೆ. ಹಾಗೆ ನಮ್ಮ ಮುಂದೆ ಬ್ಲೂ ಸರ್. ಬ್ಲೂ ಬಂದು ಇದು 2024 ಮಾಡಲು. ಓಕೆ, ಪೆಟ್ರೋಲ್ ಆಟೋಮೆಟಿಕ್ AX7 ಲಕ್ಸುರಿ ಪ್ಯಾಕ್ ಫುಲ್ಲಿ ಲೋಡೆಡ್. ಆಟೋ ಪೈಲಟ್ ಎಲ್ಲ ಫೀಚರ್ಸ್ ಬರುತ್ತೆ ಇದರಲ್ಲಿ. ಫುಲ್ಲಿ ಫೀಚರ್ಸ್ 360 ಡಿಗ್ರಿ ಕ್ಯಾಮ್ರಾ, ಪ್ಯಾನೋರಾಮಿಕ್ ಸನ್ರೂಫ್, ಪ್ಯಾನಲ್ ಸನ್ರೂಫ್ ನೋಡ್ಕೋಬಹುದು. ಯಾವ ರೀತಿ ಅಂತ ಕಂಪ್ಲೀಟ್ ನಿಮಗೆ ಓಡಿದೆ. ಸಿಂಗಲ್ ಓನರ್ 24,65,000 ಕೋಟ್ ಮಾಡ್ತಾ ಇದೀವಿ ಸರ್. 24,65,000 ಹೇಳ್ತಿರೋದು. ಆನ್ ಟೇಬಲ್ ಅದರಲ್ಲೂ ಫುಲ್ಲಿ ಲೋಡೆಡ್ AX7 ಲಕ್ಸುರಿ ಪ್ಯಾಕ್ 24,65,000 ಕೋಟ್ ಮಾಡಿದೀವಿ, ಕೋಟ್ ಮಾಡ್ತಾ ಇದೀವಿ. 13,000 ಓಡಿದೆ ಅಷ್ಟೇ. 13,000 ಮಾತ್ರ ಓಡಿರೋ ವೆಹಿಕಲ್. ಸೊ ನಿಮಗೆ ಪ್ರೈಸಿಂಗ್ ಕೇಳ್ತಿರೋದು 9 ಲಕ್ಷ ಹೊಸ ಗಾಡಿ ಇದೆ. ಓಕೆ, 2024 ಮಾಡಲ್, 1 ಇಯರ್ ಓಲ್ಡ್ ವೆಹಿಕಲ್. ಓಕೆ, ಸೊ ಕಂಪ್ಲೀಟ್ ನಿಮಗೆ 1 ಇಯರ್ ಓಲ್ಡ್ ವೆಹಿಕಲ್. ಸೊ ಪ್ರೈಸಿಂಗ್ ನೆಗೋಷಿಯೇಟ್ ಅಂತ ಹಾಗೆ ಆಗುತ್ತೆ. ನೆಗೋಷಿಯೇಬಲ್ ಸರ್. 24,65 ನೆಗೋಷಿಯೇಬಲ್. ಓಕೆ, ಹಾಗೆ ಪಲ್ ವೈಟಲ್ಲಿ ಕೇಳ್ತಿರೋ ಸರ್. ಪಲ್ ವೈಟಲ್ಲಿ ಆಪ್ಷನ್ ಇಕ್ಕಿದ್ದೀರಾ? ಹೇಳಿ ಸರ್ ಡೀಟೇಲ್ಸು. ಸರ್ ಇದು AX7 ಲಕ್ಸುರಿ ಪ್ಯಾಕ್ 2021 ಮಾಡಲು. ಓಕೆ, ಇದು ಸಿಂಗಲ್ ಓನರ್. ಡಿಪೆಂಡ್ಸ್ ಆನ್ ಮಾಡಲ್ ಪ್ರೈಸ್ ಕೊಟ್ ಮಾಡ್ತಾ ಇದೀವಿ. 2024 ಮಾಡಲ್ 24 lakhs. ಇದು 2021 ಮಾಡಲು ಸೇಮ್ AX7 ಲಕ್ಸುರಿ ಪ್ಯಾಕ್ ಫುಲ್ಲಿ ಲೋಡೆಡ್ ಟಾಪ್ ಎಂಡ್ ಗಾಡಿ. ಓಕೆ, ಪೆಟ್ರೋಲ್ ಆಟೋಮೆಟಿಕ್ ಸಿಂಗಲ್ ಓನರ್ 37,000 ಓಡಿದೆ. ಇದು ಸರ್ಟಿಫೈಡ್ ಆಗಿದೆ. ಇದಕ್ಕೆ ಬೇಕಾದ್ರೆ ನಿಮಗೆ 1 ಇಯರ್ ವ್ಯಾರಂಟಿ ಬರುತ್ತೆ. ಓಕೆ, ಫ್ರಂಟ್ ಬ್ಯಾಕ್ ಎಲ್ಲ ಕವರ್ ಆಗುತ್ತೆ ಸರ್. ಕಾಂಪ್ರಹೆನ್ಸಿವ್ ವ್ಯಾರಂಟಿ ಕೊಡ್ತೀವಿ. ಓಕೆ, ನಾವು ಇಂಜಿನ್ ಅಂಡ್ ಟ್ರಾನ್ಸ್ಮಿಷನ್ ಅಂತ ಹೇಳಲ್ಲ ಸರ್. ಇಂಜಿನ್ ಅಂಡ್ ಟ್ರಾನ್ಸ್ಮಿಷನ್ 1 ವರ್ಷ ಅಲ್ಲ 5 ವರ್ಷ ಆದ್ರೂ ಏನೂ ಆಗಲ್ಲ. 1 ಇಯರ್ ವ್ಯಾರಂಟಿ ಕೊಡ್ತೀವಿ ಅಂತಾರೆ. ನಾವು ಕಾಂಪ್ರಹೆನ್ಸಿವ್ ವ್ಯಾರಂಟಿ ಪ್ರೊವೈಡ್ ಮಾಡ್ತೀವಿ ಆಲ್ ಓವರ್ ಪ್ಯಾನ್ ಇಂಡಿಯಾ. ಓಕೆ, ಪ್ಯಾನ್ ಇಂಡಿಯಾ. ಓಕೆ, ಫ್ರಂಟ್ ಬ್ಯಾಕ್ ಎಲ್ಲ ಕವರ್ ಆಗುತ್ತೆ ಸರ್. ಇಂಜಿನ್, ಸಸ್ಪೆನ್ಷನ್, ಗೇರ್ ಬಾಕ್ಸ್, ಕ್ಲಚ್ ಎಲ್ಲ ಪ್ರತಿಯೊಂದು ಕವರ್ ಆಗುತ್ತೆ. ಓಕೆ, ಇದು ಬಂದು ನಿಮಗೆ 2195 ಹೇಳ್ತಾ ಇದೀವಿ, ಸರ್ಟಿಫೈಡ್ ಫ್ರಮ್ ಕಾರ್ವಾಲೆ. ಓಕೆ, ಸೊ ಕಾರ್ವಾಲಲ್ಲಿ ಪ್ರತಿಯೊಂದು ನಿಮಗೆ ಸರ್ಟಿಫೈಡ್ ವೆಹಿಕಲ್ಸ್ ಪ್ರೊವೈಡ್ ಮಾಡ್ತಿರೋದು. 2024 ಮಾಡಲು ಮತ್ತೆ ರೀಸೆಂಟ್ ಮಾಡಲ್ 2023 ಎಲ್ಲ ಕಂಪನಿ ಅಂಡರ್ ವ್ಯಾರಂಟಿ ಇರುತ್ತೆ. ಅದಕ್ಕೆ ಯಾವುದೇ ರೀತಿ ವ್ಯಾರಂಟಿ ಬರಲ್ಲ. ಬಟ್ ಬಿಲೋ 2021 2013 ಮಾಡಲು ಎಲ್ಲ 1 ವರ್ಷ ವ್ಯಾರಂಟಿ ಕೊಡ್ತೀವಿ. ಓಕೆ, ಸೊ ಲಕ್ಸುರಿ ಸೆಗ್ಮೆಂಟ್ ವೆಹಿಕಲ್ಸ್ಗಳು ನೋಡ್ತಾರೆ ನಿಮಗೆ ಪ್ರತಿಯೊಂದು ಕಾರ್ವಾಲ ಅವ್ರ ಕಡೆಯಿಂದಾನೆ ನಿಮಗೆ ಸರ್ಟಿಫೈಡ್ ಬೇಕಾಗುತ್ತೆ. ಸೊ ಪ್ರೈಸಿಂಗ್ ಹೇಳ್ತಿರೋದು 2195, 21,95,000 ಹೇಳ್ತಿರೋದು. ಆನ್ ಟೇಬಲ್ ಅದರಲ್ಲೂ ನೆಗೋಷಿಯೇಟ್ ಆಗುತ್ತೆ. 0590 ಯಾರನ್ನ ನೋಡ್ತಿರೋ ಈ ವೆಹಿಕಲ್ ಕೂಡ ಪ್ರೊವೈಡ್ ಮಾಡ್ತಿರೋದು. ಹಾಗೆ ಇನ್ನೊಂದು ವೆಹಿಕಲ್ ಸರ್, ಬ್ಲೂ ಕಲರ್ ಸರ್. ಇದು AX5 ಆಟೋಮೆಟಿಕ್ ಡೀಸೆಲ್. ಓಕೆ, 2021 ಮಾಡಲ್, 22 ರಿಜಿಸ್ಟ್ರೇಷನ್. ಸೆಕೆಂಡ್ ಓನರ್ 47,000 ಓಡಿದೆ. 47,000 ಮಾತ್ರ ಎಕ್ಸ್ಚೇಂಜ್ ಮೇಲೆ ಮತ್ತೆ ಅದೇ ಕಸ್ಟಮರ್ಗೆ AX7 ಲಕ್ಸುರಿ ಪ್ಯಾಕ್ ಆಟೋಮೆಟಿಕ್ ಡೀಸೆಲ್ ಕೊಟ್ಟು. ಓಕೆ, AX5 ಲಾಸ್ಟ್ 2 ಇಯರ್ಸ್ ಬ್ಯಾಕ್ ನಾನು ಸೇಲ್ ಮಾಡಿದ ವೆಹಿಕಲ್ ಇದು. ಇದು 5 ಸೀಟರ್ ಇರುತ್ತೆ ಸರ್. ಆಟೋಮೆಟಿಕ್ ಡೀಸೆಲ್. ಆಟೋಮೆಟಿಕ್ ಡೀಸೆಲ್ ಯಾರನ್ನ XUV 5 ಸೀಟರ್ ನೋಡ್ತಾರೆ ಓನರ್ ಆಗಿದೆ. ನಮ್ಮ ಹತ್ರ ತಗೊಂಡಿದ್ರಿಂದ 1795 ಹೇಳ್ತಾ ಇದೀವಿ. ಓಕೆ, ಬಿಲೋ 20 lakhs ಬಜೆಟ್ ಅಲ್ಲಿ XUV 700 ನೋಡ್ತಿರೋರು ಬೇಕಾದ್ರೆ ನೋಡ್ಬೋದು. ಸೊ ಇದು ಕೂಡ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಸಿಗ್ತಿದೆ. ಸೊ ಯಾರನ್ನ ಎಕ್ಸ್ಚೇಂಜ್ ಅಲ್ಲಿ ತಗೊಂತೀನಿ ಅಂದ್ರೂ ಇಲ್ಲಿ ಬಂದು ಬೈ ಮಾಡ್ಬೋದು. ಸೊ ಅದು ಗಾಡಿಗೆ ಕೂಡ ಒಳ್ಳೆ ಪ್ರೈಸಿಂಗ್ ಕೊಡ್ತಾರೆ. ಇದು ಸರ್ಟಿಫೈಡ್ ಸರ್ ಕಾರ್ವಾಲೆಯಿಂದ. ಇದು ಸರ್ಟಿಫೈಡ್ ಆಗಿದೆ. ಓಕೆ, ಸೊ ಪ್ರತಿಯೊಂದು ನಿಮಗೆ ಹಳೆ ಗಾಡಿಗಳಿದ್ರೆ ಮಾತ್ರ ಸರ್ಟಿಫೈಡ್ ಆಗುತ್ತೆ, ಇಲ್ಲಾಂದ್ರೆ ಶೋರೂಮ್. ಹಳೆ ಗಾಡಿ ಅಂದ್ರೆ ಸರ್ 22 ಬಿಲೋ. ಹಳೆ ಗಾಡಿ ಅಂದ್ರೆ 2013 ಎಬೋ ಎಲ್ಲ ಗಾಡಿಗಳು ವ್ಯಾರಂಟಿ ಕೊಡ್ತೀವಿ. ಓಕೆ, ಬಟ್ ಆಲ್ಮೋಸ್ಟ್ ನಾವು ಅವಾಯ್ಡ್ ಮಾಡ್ತೀವಿ ಸರ್. ರೀಸೆಂಟ್ ಮಾಡಲ್ ಗಾಡಿಗಳೇ ಜಾಸ್ತಿ ಇರುತ್ತೆ. ರೀಸೆಂಟ್ ಮಾಡಲ್ ವೆಹಿಕಲ್ಸ್ ಕೂಡ ಪ್ರೊವೈಡ್ ಮಾಡ್ತಿರೋದು. ಸೊ ರೀಸೆಂಟ್ ಮಾಡಲ್ಗಳೇ ಜಾಸ್ತಿ ಬೈ ಮಾಡೋದ್ರಿಂದ ನಿಮಗೆ ಪ್ರಿಫರೆನ್ಸ್ ಯೂಸ್ ಕಾರಲ್ಲಿ ಸರ್ ಮೇನ್ ಥಿಂಗ್ ಅದೇನೆ. ಇಂಜಿನ್ ಮತ್ತೆ ಎಲ್ಲ ಚೆನ್ನಾಗಿರ್ಬೇಕಂದ್ರೆ ರೀಸೆಂಟ್ ಮಾಡಲ್. ನಾವು ಓಲ್ಡ್ ಮಾಡಲ್ ಜಾಸ್ತಿ ತಗೊಳಕ್ ಹೋಗಲ್ಲ. ಕಸ್ಟಮರ್ಗೆ ಸುಮ್ಮನೆ ಪದೇ ಖರ್ಚಾಗಕ್ಕಿಂತ 1 ಟೈಮ್ ಇನ್ವೆಸ್ಟ್ಮೆಂಟ್ ಯೂಸ್ ಕಾರ್ ಅಂದ್ರೆ. ಓಕೆ, ಅದಕ್ಕೆ ಅವರು ರೀಸೆಂಟ್ ಮಾಡಲ್ಗಳು ತಗೊಂಡ್ರೆ ಅವ್ರಿಗೂ ಜಾಸ್ತಿ ಖರ್ಚು ಬರಲ್ಲ. ಪ್ಲಸ್ 1 ಇಯರ್ ಅವ್ರಿಗೂ ಅವ್ರಿಗೇನು ಬೇಕು ವ್ಯಾರಂಟಿ, ಅದರಲ್ಲಿ ಏನಾದ್ರು ಪಾರ್ಟ್ಸ್ ಅಥವಾ ಏನಾದ್ರು ಹೋದ್ರೆ ಅವ್ರಿಗೂ ಸ್ವಲ್ಪ ಗ್ಯಾರಂಟಿ ಬೇಕಂದ್ರೆ ಪ್ಯಾನ್ ಇಂಡಿಯಾ ವ್ಯಾರಂಟಿ ಕೊಡ್ತಾ ಇದೀವಿ. ಹಾಗಾಗಿ ಅವ್ರಿಗೆ ಯಾವುದೇ ರೀತಿ ಖರ್ಚು ಬರಲ್ಲ ಸರ್. ಓಕೆ, ಸೊ ಸರ್ವಿಸ್ ಕೂಡ ಆರಾಮಾಗಿ ಸರ್ವಿಸ್ ಆಗಿರುತ್ತೆ ಎಲ್ಲ ಗಾಡಿದು. ಓಕೆ, ಸೊ ಕಂಪ್ಲೀಟ್ ಗಾಡಿ ಸರ್ವಿಸ್ ಆಗಿರೋದು. ನಿಮಗೆ ವ್ಯಾರಂಟಿನೂ ಕೊಡ್ತೀವಿ. ಓಕೆ, ಪ್ಲಸ್ 100% ಜೆನ್ಯೂನ್ ಕ್ವಾಲಿಟಿ ವೆಹಿಕಲ್ಸ್ ಕೊಡ್ತೀವಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ನೋಡ್ತಾ ಇದ್ದಾರೆ ಮಹೇಂದ್ರದಲ್ಲಿ ಸರ್, ಅಲ್ಟೋರಾಸ್. ಹೌದು ಸರ್, ಅಲ್ಟೋರಾಸ್ 4 ವೀಲ್ ಡ್ರೈವ್ ಡೀಸೆಲ್ ಆಟೋಮೆಟಿಕ್ 2021 ಮಾಡಲು. ಇದು ಹೊಸದಾಗಿ ಬಂದಿದೆ. ಸೆಕೆಂಡ್ ಓನರ್ 36,000 ಓಡಿದೆ ಸರ್. 2021 ಮಾಡಲು. ಓಕೆ, 2021. ಸೊ 2021 ಮಾಡಲು ವೆಹಿಕಲ್ ನೋಡ್ಕೋಬೋದು. ಸೀಟ್ ಕಂಡೀಷನ್ ಆಗಲಿ ಮತ್ತು ಆಟೋಮೆಟಿಕ್ ವೇರಿಯಂಟ್ ಬರ್ತಾ ಇದೆ. ಸೊ ಕಂಪ್ಲೀಟ್ ನೋಡ್ಕೋಬೋದು ಯಾವ ರೀತಿ ಅಂತ. ಸೊ ಸಾಕಾದಾಗ ಮೇಂಟೈನ್ ಮಾಡಿರೋದು. ಸೊ G4 ಅಲ್ಲ ಸರ್ ಇದು? G4 ಸರ್. ಓಕೆ,
ಸೊ ಪ್ರೈಸಿಂಗ್ ಕೂಡ ಹೇಳಿದ್ದಾರೆ, ಆನ್ ಟೇಬಲ್ ಅಂತೂ ನೆಗೋಷಿಯೇಟ್ ಆಗುತ್ತೆ. ಸೊ ನಿಮಗೆ ಆಟೋಮೆಟಿಕ್ ವೆಹಿಕಲ್ ಪ್ರೈಸಿಂಗ್ 2845 ಹೇಳ್ತಾ ಇದೆ ಸರ್. ಡೀಸೆಲ್ ಆಟೋಮೆಟಿಕ್ G4 4-wheel ಡ್ರೈವ್ 2021 ಮಾಡಲು. ಓಕೆ 19-20 ಎರಡು ಗಾಡಿ ಇತ್ತು, ಎರಡು ಗಾಡಿನೂ ಸೋಲ್ಡ್ ಔಟ್. ಇದು ರೀಸೆಂಟ್ ಮಾಡಲ್ 2021 ಮಾಡಲಿ. ಓಕೆ ಸೊ ಇದು ಕೂಡ ಒಳ್ಳೆ ಪ್ರೈಸಿಂಗ್ ಕೂಡ ಸಿಗ್ತಿದೆ. ಥಾರ್ ಆಟೋಮೆಟಿಕ್ ಡೀಸೆಲ್ 4x4 2022 ಮಾಡಲು, ಸಿಂಗಲ್ ಓನರ್, 45,000 ರೆಕಾರ್ಡೆಡ್ ಮೈಲೇಜು. ಸಾಫ್ಟ್ ಟಾಪ್ ಸರ್. ಸಾಫ್ಟ್ ಟಾಪ್ ಹಾರ್ಡ್ ಟಾಪ್ ಬೇಕಾದ್ರೆ ಹಾರ್ಡ್ ಟಾಪ್ ಕೂಡ ತರಿಸ್ಕೊಡ್ತೀರಾ? ಓಕೆ ಹಾರ್ಡ್ ಟಾಪ್ ಬರೋದಿದೆ, ಸಾಫ್ಟ್ ಟಾಪೇ ಚೆನ್ನಾಗಿದೆ ಸರ್. ಇದನ್ನು ಚೆನ್ನಾಗಿದೆ. ಇದರಲ್ಲೂ ಹೊಸ ಟೈರ್ಸ್ ಇದೆ, ಬೇಕಾದ್ರೆ ಯೂತ್ಸ್ ಪ್ರಿಫರ್ ಮಾಡ್ಬೋದು ಇದನ್ನ. ಓಕೆ ಸೊ ಹೊಸ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಮಾಡಲು. ಪ್ರೈಸ್ ಒಂದು ಕಮ್ಮಿನೇ ಕೊಟ್ಟು ಮಾಡ್ತಾ ಇದ್ದೀವಿ, 15,45,000 ಇದೆ ಸರ್. 15 ಲಕ್ಷ ಟೈರ್ಸ್ ಆಗಿದೆ, ಕಂಪ್ಲೀಟ್ ಸರ್ವಿಸ್ ಆಗಿದೆ. ಓಕೆ ಲೈಫ್ ಟೈಮ್ ಗ್ಯಾರಂಟಿ ಫಾರ್ ಡಾಕ್ಯುಮೆಂಟ್ಸ್. ಓಕೆ ಸೊ ಟೈರ್ಸ್ ಕೂಡ ರೀಪ್ಲೇಸ್ಮೆಂಟ್ ಕೂಡ ಆಗಿದೆ. ಪ್ರತಿಯೊಂದು ನೋಡ್ಕೋಬಹುದು. ಮಹೇಂದ್ರದಲ್ಲಿ ನೋಡ್ತಿದ್ರೆ ನಿಮಗೆ ಮಹೇಂದ್ರ ಥಾರ್ ಆಗಲಿ, ಮಹೇಂದ್ರ XUV ಆಗಿರಲಿ, ಪ್ರತಿಯೊಂದು ವೆಹಿಕಲ್ ಕೂಡ ಪ್ರೊವೈಡ್ ಮಾಡ್ತಿರೋದು. ಸೊ ಪ್ರೈಸಿಂಗ್ ಸರ್ ಇದಕ್ಕೆ 15,45,000 ಹೇಳ್ತಾ ಇದ್ದೀವಿ. 15,45,000 ಹೇಳ್ತಿರೋದು. ಓಕೆ 2 ಮಾಡಲು 4x4. ಸೊ ಆಟೋಮೆಟಿಕಲ್ 4x4 ಯಾರು ನೋಡ್ತಿದ್ದಾರೆ ಅದು ಕೂಡ ಆಪ್ಷನಲ್ ಇಕ್ಕಿದ್ದಾರೆ ಸರ್. ನಿಮಗೆ ವೆನ್ಯೂಸಲ್ಲಿ 2 ವೆಹಿಕಲ್ ಕೂಡ ಇದೆ. ಸೊ 2 ವೆಹಿಕಲ್ ಹೇಳ್ಬಿಡಿ ಸರ್ ಡೀಟೇಲ್ಸು. ಸರ್ ಇದು 2020 ಮಾಡಲು. ಓಕೆ ಸಿಂಗಲ್ ಓನರ್ SX ಪ್ಲಸ್ ಟಾಪ್ ಎಂಡ್. SX ಟಾಪ್ ಎಂಡ್ ಪ್ಲಸ್ ಟಾಪ್ ಎಂಡ್ ವಿತ್ ಸನ್ರೂಫ್, ಅಲಾಯ್ಸ್, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಇದರಲ್ಲಿ. ಇದು 9,99,000 ಕೋಟ್ ಮಾಡ್ತಾ ಇದೀವಿ. ಓಕೆ 1 ಲೀಟರ್ ಟರ್ಬೋ ಇಂಜಿನ್. 1 ಲೀಟರ್ ಟರ್ಬೋ ಇಂಜಿನ್. 44 ಓಡಿದೆ ಸರ್. ಸೊ 44,000 ಮಾತ್ರ ಓಡಿದೆ. ಕಸ್ಟಮರ್ ತಗೊಂಡ್ಮೇಲೆ ಯಾವುದೇ ₹1 ಖರ್ಚು ಮಾಡೋಂಥ ಅವಶ್ಯಕತೆ ಇಲ್ಲ. ಸಿಂಗಲ್ ಓನರ್ ವೆಹಿಕಲ್. ಓಕೆ 9,99,000 ಹೇಳ್ತಾ ಇದೀವಿ. 9,99,000 ಹೇಳ್ತಾರೆ. ಆನ್ ಟೇಬಲ್ ನೆಗೋಷಿಯಬಲ್ ಆಗುತ್ತೆ. ಟಾಪ್ ಎಂಡ್ ಆಟೋಮೆಟಿಕ್ ಪೆಟ್ರೋಲ್. ಆಟೋಮೆಟಿಕ್ ಪೆಟ್ರೋಲ್. ಸೊ ಬ್ರ್ಯಾಂಡ್ ನ್ಯೂ ವೆಹಿಕಲ್, ಅದೇ ರೀತಿ ಟೈರ್ ಒಂದು ಚೇಂಜ್ ಆಗಿಲ್ಲ. ಸೊ ಟೈರ್ ಚೆನ್ನಾಗಿದೆ, ನಿಮಗೆ ವಿತ್ ಬ್ಯಾಜಿಂಗ್ ಸಮೇತ ಹಾಕ್ಬಿಡ್ತಾರೆ. ಹಾಗೆ ಇನ್ನೊಂದು ವೆನ್ಯೂ ಸರ್. ಸರ್ ಇದು 2020 ಮಾಡಲ್, ಸೆಕೆಂಡ್ ಓನರ್, 37,000 ಓಡಿದೆ. ಓಕೆ ಎಸ್ ವರ್ಷನ್ ಇದು. ಎಸ್ ವರ್ಷನ್. ಇದು ಕಡಿಮೆ ಬಜೆಟ್ ಅಲ್ಲಿ ಆಟೋಮೆಟಿಕ್ ಪೆಟ್ರೋಲ್ ನೋಡಬಹುದು. ಓಕೆ ಬಿಲೋ 10 lakhs ಇದೆ. ಬಿಲೋ 10 lakhs ಒಳಗಡೆನಾ? 7,99,000 ಕೊಟ್ಟು ಮಾಡ್ತಾ ಇದ್ವಿ. ಓಕೆ ಇದು ಒಂದು ಸರ್ಟಿಫೈಡ್ ಆಗಿದೆ ಕಾರ್ವಾಲಿಂದ. ಬೇಕಾದ್ರೆ ವ್ಯಾರಂಟಿ ಎಲ್ಲ ಬರುತ್ತೆ. ವ್ಯಾರಂಟಿ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಓಕೆ 167 ಪಾಯಿಂಟ್ ಚೆಕಿಂಗ್ ಆಗಿರುತ್ತೆ ಕಾರ್ವಾಲಿ ಟೀಮ್. ಓಕೆ ಸರ್ ವೋಲ್ಕ್ಸ್ವ್ಯಾಗನ್ ಟೈಗೂನ್ 1 ಲೀಟರ್ TSI ಹೈಲೈನ್ ವರ್ಷನ್ ಟಾಪ್ ಎಂಡ್ ಆಟೋಮೆಟಿಕ್ ಪೆಟ್ರೋಲ್. ಇದನ್ನು ಸರ್ಟಿಫೈಡ್, ಸಿಂಗಲ್ ಓನರ್, 16,000 ಓಡಿದೆ ಸರ್. 16,000 ವರ್ಷ ನೋಡಿರೋದು. 16,900 ಕಿಲೋಮೀಟರ್ ಓಡಿದೆ. ಓಕೆ 15,25,000 ಹೇಳ್ತಾ ಇದೀವಿ. 15,25,000 ಹೇಳ್ತಾ ಇರೋದು. ಆನ್ ಟೇಬಲ್ ಅದರಲ್ಲೂ ನೆಗೋಷಿಯೇಟ್ ಆಗುತ್ತೆ. ಸೊ ಆಟೋಮೆಟಿಕ್ ವೇರಿಯಂಟ್ ಅನ್ನು ನೋಡ್ತಿದ್ರೆ ಸೊ ಟೈಗೋನ ಒಳ್ಳೆ ಪ್ರೈಸಿಂಗ್ ಕೂಡ ಸಿಗ್ತಿದೆ. ಸೊ ಬಾಡಿಲಿ ಕೂಡ ನೋಡ್ಕೋಬಹುದು. ಜಸ್ಟ್ ನೀವು ಬಂದು ಗಾಡಿ ನೋಡಿ. ಸೊ ಪ್ರತಿಯೊಂದು ಕೀ ಕೂಡ ಕೊಡ್ತೀರಾ. ಕೀ ಕೊಟ್ಟ ಆಮೇಲೆ ನೀವು ಸ್ಟಾರ್ಟ್ ಮಾಡ್ಬಿಟ್ಟು ಪ್ರತಿಯೊಂದು ಚೆಕ್ ಮಾಡ್ಕೊಂಡು ಬೈ ಮಾಡ್ಬೋದು. ಎಲ್ಲಿ ಬೇಕಾ ಚೆಕ್ ಮಾಡ್ಕೊಳ್ಳಿ. ಸೊ ಲೋನ್ ಅಂತ ನೋಡಿದ್ರೆ ಸರ್ ಎಷ್ಟು ಆಗ್ಬೋದು ಸರ್ ಲೋನ್ಗಳು? ಸರ್ ಲೋನ್ ಡಿಪೆಂಡ್ಸ್ ಆನ್ ಪ್ರೊಫೈಲ್. ಪೇಪರ್ ಚೆನ್ನಾಗಿದ್ರೆ ಅಪ್ ಟು 90% ಓಕೆ ಮಾಡ್ಬೋದು. ನಮ್ಮ ಹತ್ರ 21 ಬ್ಯಾಂಕ್ಸ್ ಟೈಪ್ ಇದೆ. 21 ಬ್ಯಾಂಕ್ಸ್ ಟೈಪ್ ಇದೆ ಇನ್ಕ್ಲೂಡಿಂಗ್ ಫೈನಾನ್ಸಸ್. ಪ್ರೊಫೈಲ್ ಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ 10-11% ಇಂದ ಸ್ಟಾರ್ಟಿಂಗು. ಅವ್ರ ಪ್ರೊಫೈಲ್ ಚೆನ್ನಾಗಿದ್ರೆ, ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ಅಪ್ ಟು 90-95% ವರೆಗೂ ಲೋನ್ ಆಗುತ್ತೆ. 100% ಕೂಡ ಲೋನ್ ಆಗ್ಬೋದು. ಸರ್ ಫಾರ್ಚುನರ್ 2023 ಮಾಡಲು 5,000 ಓಡಿದೆ ಸರ್. ಸಿಂಗಲ್ ಓನರ್ ಪೆಟ್ರೋಲ್ ಆಟೋಮೆಟಿಕ್. ಮಾರ್ಕೆಟ್ ಅಲ್ಲೂ ಬಹಳ ಗಾಡಿ ಇಲ್ಲ ಇದು. ನಮ್ಮ ಹತ್ರ ಒಂದಿದೆ ರೀಸೆಂಟ್ ಮಾಡಲು. 3 ಮಾಡಲು ಜಸ್ಟ್ 5,000 ರೆಕಾರ್ಡೆಡ್ ಮೈಲೇಜ್. ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್. ಸರ್ವಿಸ್ ಕೂಡ ಇದರಲ್ಲಿ ನಿಮಗೆ ಸ್ಟಾನ್ಲೆಸ್ ಸೀಟ್ ಕವರ್ಸ್ ಪ್ಲಸ್ ಸೆರಾಮಿಕ್ ಕೋಟಿಂಗ್, ಓಕೆ ಆಕ್ಸರೀಸ್ ವರ್ತ್ ಆಫ್ ₹2.65 lakhs ಇದೆ. ಅದ್ರದ್ದು ವಿತ್ ಬಿಲ್ಲು ಇದೆ ಸರ್. ಓಕೆ ಬಿಲ್ಲು ಕೊಡ್ತೀವಿ ಬೇಕಾದ್ರೆ. ಓಕೆ ವಿತ್ ಬಿಲ್ ಕೂಡ ಪ್ರೊವೈಡ್ ಮಾಡ್ತಿರೋದು. ಸೊ ಕಂಪ್ಲೀಟ್ ನಿಮ್ಗೆ 2 ಲಕ್ಷ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ ಹೌದು ಗಾಡಿಗೆ. ವಿತ್ ಬಿಲ್ ಇದೆ. ಓಕೆ ಇದು ಬಂದು 37,45,000 ಕೊಟ್ಟು ಮಾಡ್ತಾ ಇದೀವಿ ಸರ್. ನೆಗೋಷಿಯಬಲ್. 37,45,000 ಹೇಳ್ತಾ ಇರೋದು. ಆನ್ ಟೇಬಲ್ ಅದರಲ್ಲೂ ನೆಗೋಷಿಯೇಟ್ ಅಂತ ಆಗುತ್ತೆ. ಸೊ ನೆಗೋಷಿಯೇಟ್ ಅಂದ್ರೆ ಎಷ್ಟಾಗ್ಬೋದು ಸರ್ ಮಿನಿಮಮ್? ಸರ್ ಅದೇ ಕೂತ್ಕೊಂಡು ಮಾತಾಡಿದ್ರೆ ಮಾಡ್ಬೋದು ಸರ್. ಸೊ ಕುತ್ಕೊಂಡು ನೀವು ಯಾವ ರೀತಿ ಮಾತಾಡಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೈಸಿಂಗ್. ಅದು ಕಂಪನಿ ಕೋಟ್ ಮಾಡೋದು, ನಾವು ಜಾಸ್ತಿ ನೆಗೋಷಿಯೇಷನ್ ಮಾಡಲ್ಲ. ಲ್ಯಾಕ್ಸ್ ಟುಗೆದರ್ ಎಲ್ಲ ಮಾಡಲ್ಲ. ಓಕೆ ಬಟ್ ಇರುತ್ತೆ, ನೆಗೋಷಿಯಬಲ್ ಇರುತ್ತೆ. ನೆಗೋಷಿಯಬಲ್ ಅಂತ ಮಾಡ್ಬೋದು. ಓಕೆ ಸೊ ಕಸ್ಟಮರ್ ಕೇಳ್ತಾರೆ ಸರ್, ಇಲ್ಲಾಂದ್ರೆ ಸುಮ್ಮನೆ ಕಮೆಂಟ್ ಆಗ್ತದೆ. ದೊಡ್ಡ ಗಾಡಿಲಿಲ್ಲ, ಸ್ವಲ್ಪ ಜಾಸ್ತಿ ಮಾಡೋಣ ಸರ್. ಗ್ಲೋಸ್ಟರ್ ಇದೆ. ಗ್ಲೋಸ್ಟರ್. ಓಕೆ ಸರ್ ಇದು 4x4 4-wheel ಡ್ರೈವ್. ಓಕೆ 2023 ಮಾಡಲು, ಸಿಂಗಲ್ ಓನರ್, 9,000 ಓಡಿದೆ. ಸ್ಯಾವಿ ವರ್ಷನ್ ಟಾಪ್ ಎಂಡ್. ಸ್ಪೆಷಲ್ ಎಡಿಷನ್ ಇದು, ಬ್ಲಾಕ್ ಸ್ಟೋಮ್ ಅಂತ. ಓಕೆ ಇದು ಟ್ವಿನ್ ಬರುತ್ತೆ. ಇದು ಬಂದು ಆನ್ ರೋಡ್ ಬಂದು more than 55 lakhs ಇದೆ. 55 lakhs ಆನ್ ರೋಡ್. 2023 ಮಾಡಲು, ಸಿಂಗಲ್ ಓನರ್, 9,000 ಓಡಿರೋ ಗಾಡಿಗೆ ಓಕೆ 39,95,000 ಕೊಟ್ಟು ಮಾಡ್ತಾ ಇದೀವಿ ಸರ್. ಗ್ಲಾಸ್ಟರ್ ಟಾಪ್ ಎಂಡ್ ವೆಹಿಕಲ್. ಸೊ ಗ್ಲಾಸ್ಟರ್ ವೆಹಿಕಲ್ ಯಾರು ನೋಡ್ತಿದೆ, ಫುಲ್ಲಿ ಟಾಪ್ ಎಂಡ್, ಅದು ಲಿಮಿಟೆಡ್ ಎಡಿಷನ್ ವೆಹಿಕಲ್ ಕೂಡ ಕೊಡ್ತಿರೋದು. ಹಾಂ ಸರ್ ಹೌದು. ಸೊ ಪ್ರತಿಯೊಂದು ನೋಡ್ಬೋದು. ಸೊ ಇಂಟೀರಿಯರ್ಸ್ ಬೇಕಾದ್ರೆ ಜಸ್ಟ್ ವಾಟ್ಸಪ್ ಮಾಡಿ ನಿಮಗೆ ಪ್ರತಿಯೊಂದು ಕ್ಯಾಟ್ಲಾಗ್ ಸಮೇತ ಪ್ರೊವೈಡ್ ಮಾಡ್ತಿರೋದು. ಸೊ ಯಾವುದೇ ರೀತಿ ರೀಪ್ಲೇಸ್ಮೆಂಟ್ ಅಂತ ಆಗಿಲ್ಲ. ಸೊ ಯಾರನ್ನ ನೋಡ್ತಿರೋ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಶೋರೂಮ್ಗೆ ಹೋಗ್ಬಿಡಿ. ಸೊ ಡೈರೆಕ್ಟಾಗಿ ಬಂದ್ಬಿಡಿ. ಎಲ್ಲ ಗಾಡಿನೂ ಕಂಪ್ಲೀಟ್ ಸರ್ವಿಸ್ ಆಗಿರುತ್ತೆ. ಪ್ಲಸ್ HSRP ನಂಬರ್ ಪ್ಲೇಟು ಇಲ್ಲ ಅಂದ್ರೆ ನಾವೇ ಫಿಟ್ ಮಾಡ್ತೀವಿ ಸರ್. ಓಕೆ ಸೊ ನೀವೇ ಬುಕ್ ಮಾಡಿಬಿಟ್ಟು ತರಿಸಿ ನೀವೇ ಫಿಟ್ ಮಾಡ್ತೀರಾ.
ಓಕೆ ಸರ್ ನಮ್ಮ ಹತ್ರ ಗ್ಲಾಸ್ಟರ್ 3 ಗಾಡಿ ಇದೆ, 4x4, 4x2, 3 ಗಾಡಿ. ಅವರು ಯಾವ್ದು ಬಜೆಟ್ ಪ್ರಕಾರನಾದ್ರೂ ನೋಡಬಹುದು, ಇದು 4x4 ನೋಡೋರು ನೋಡಬಹುದು, 4x2 ನೋಡಬಹುದು. ಓಕೆ ಮೂರನ್ನು ಟಾಪ್ ಎಂಡ್ ವರ್ಷನ್. ಸ್ಯಾವಿ ಇದೆ, ಬ್ಲಾಕ್ ಸ್ಟೋನ್ ಸ್ಪೆಷಲ್ ಎಡಿಷನ್ ಇದೆ. ಓಕೆ 4x4 ಇದೆರಡು ಬಂದು ಬ್ಲಾಕ್ ಸ್ಟೋನ್ ಸ್ಪೆಷಲ್ ಎಡಿಷನ್ 4x4 ವೆಹಿಕಲ್ಸ್. ಓಕೆ ಇದು 4x2 ಸಿಂಗಲ್ ಓನರ್. ಇದು 37,45,000 ಕೊಟ್ ಮಾಡ್ತಾ ಇದೀವಿ. 2023 ಮಾಡಲ್, ಸಿಂಗಲ್ ಓನರ್ 22,000 ಓಡಿದೆ. 22,000 ಮಾತ್ರ ಓಡಿದೆ. 22,000 ಆಟೋಮೆಟಿಕ್ 2 wheel ಡ್ರೈವ್ ಇದು. ಓಕೆ 2 wheel ಎರಡು ಬಂದು 4 wheel ಡ್ರೈವ್, 2023 ಮಾಡಲ್, ಓಕೆ ಸಿಂಗಲ್ ಓನರ್. ಇದು 10,000 ಓಡಿದೆ. ಓಕೆ ಇದು 3845. ಇದು 2023 ಮಾಡಲ್. ಇದು ಸ್ಪೆಷಲ್ ಎಡಿಷನ್. ಇದು 39 lakhs. ಓಕೆ ಇದು 38 lakhs. ಓಕೆ ಇದು 37 lakhs. ಇದು 2 wheel ಡ್ರೈವ್, ಇದೆರಡು 4 wheel ಡ್ರೈವ್ಸ್. ಸೊ 4 wheel ಡ್ರೈವ್ ಬೇಕಾದ್ರೆ ಇದೆ. ಸೊ 2 wheel ಡ್ರೈವ್ ಕೂಡ ಇದೆ. ಆಪ್ಷನಲ್ ವೆಹಿಕಲ್ ನೋಡ್ತಿದ್ದೆ. ಟಾಪ್ ಎಂಡ್ ವರ್ಷನ್ ಎಲ್ಲ ಫುಲ್ಲಿ ಲೋಡೆಡ್ ಫೀಚರ್ಸ್. ಓಕೆ ಆಟೋ ಪಾರ್ಕಿಂಗ್, ಆಟೋ ಪೈಲಟ್ ಎಲ್ಲ ಬರುತ್ತೆ ಸರ್. ಪ್ರತಿಯೊಂದು ಫೀಚರ್ಸ್ ಇರುತ್ತೆ, ಇನ್ಕ್ಲೂಡಿಂಗ್ ಆಲ್ ಫೀಚರ್ಸ್. ಇದು ಪೋಲೋ ರೆಡ್ ಕಲರ್ ಸಿಂಗಲ್ ಓನರ್ ಗಾಡಿ. ಓಕೆ ಫಾಸ್ಟ್ ಮೂವಿಂಗ್ ಇರೋ ಗಾಡಿ, ಡಿಮ್ಯಾಂಡ್ ಇರೋರು, ಯೂತ್ಸ್ ಇಷ್ಟಪಡೋದು. ರೆಡ್ ಹೈಲೈನ್ ಟಾಪ್ ಎಂಡ್ ಇದೆ, ಸಿಂಗಲ್ ಓನರ್, 2018 ಮಾಡಲು. 18 ಮಾಡಲು, ಸಿಂಗಲ್ ಓನರ್ಶಿಪ್. 57,000 ಓಡಿದೆ. 57,000 ಅಷ್ಟೇ ನೋಡಿರೋದು. ಅಷ್ಟೇ ರೆಕಾರ್ಡೆಡ್ ಮೈಲೇಜ್. ಸರ್ವಿಸ್ ಇಷ್ಟ ಅವೈಲಬಲ್. ಸರ್ವಿಸ್ 7,65,000 ಕೋಟ್ ಮಾಡ್ತಾ ಇದೀವಿ ಸರ್. 18 ಮಾಡಲು, ಹೈಲೈನ್, ಸಿಂಗಲ್ ಓನರ್, ಪೆಟ್ರೋಲ್ ಮ್ಯಾನುವಲ್ ವೆಹಿಕಲ್. ಓಕೆ ಪೆಟ್ರೋಲ್ ಮ್ಯಾನುವಲ್ ವೆಹಿಕಲ್ ಯಾರು ನೋಡ್ತಿದ್ರೆ, ಸೊ ಹೈ ಲೈನ್ ವೆಹಿಕಲ್ ಕೊಡ್ತಾರೆ. ಅದು 7,65,000 ಸರ್. ಓಕೆ 7,65,000 ಕೋಟಿಂಗು ಆನ್ ಟೇಬಲ್. ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ, ಯಾಕಂದ್ರೆ ಪೋಲೋ ಸ್ವಲ್ಪ ಜಾಸ್ತಿ ಡಿಮ್ಯಾಂಡ್ ಇರೋ ಗಾಡಿ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ ಸೊ ಸೀಟ್ ಕಂಡೀಷನ್ ಕೂಡ ನೋಡ್ಕೋಬಹುದು. ಸೊ ಲೆದರ್ ಅಪೋಸ್ಟ್ರಿ ಬರ್ತಾ ಇದೆ ನಿಮಗೆ, ಶೋರೂಮ್ ಫಿಟೆಡ್ ಅಲ್ಲ, ಆಫ್ಟರ್ ಮಾರ್ಕೆಟ್ ಲೆದರ್ ಅಪೋಸ್ಟ್ರಿ ಬರ್ತಾ ಇದೆ. ಸೊ ಕಂಪ್ಲೀಟ್ ನೋಡ್ಕೋಬಹುದು ಯಾವ ರೀತಿ ಅಂತ. ಸೊ ಇಂಟೀರಿಯರ್ ಡಿವೆಲ್ ಇರಬೇಕು, ಪವರ್ ಸ್ಟೀರಿಂಗು, ಪವರ್ ವಿಂಡೋಸು. ಟಾಪ್ ಎಂಡ್ ಇದೆ, ಹೈಲೈನ್ ಟಾಪ್ ಎಂಡ್. ಈಗ 2021 ಆನ್ವರ್ಡ್ಸ್ ಹೈಲೈನ್ ಪ್ಲಸ್ ಬರ್ತಾ ಇದೆ. ಓಕೆ ಹೈಲೈನ್ ಟಾಪ್ ಎಂಡ್ 2018 ಅಲ್ಲಿ. ಪೋಲೋ ಸರ್ ಕಪ್ ಎಡಿಷನ್ ಅಂತ ಹೇಳಿದ್ರೆ ರೀಲ್ಸ್ ಸರ್. ಇದು 2019 ಮಾಡಲ್, ಸಿಂಗಲ್ ಓನರ್, 54,000 ಓಡಿದೆ. ಪೋಲೋ ವೈಟ್ ಕಲರ್ ಕಪ್ ಎಡಿಷನ್ ಫ್ರಮ್ ಕಂಪನಿ. ಸೀಟ್ ಕವರ್ಸ್ ಮತ್ತೆ ಅಲಾಯ್ಸ್ ಎಲ್ಲ ಬರುತ್ತೆ. ಕಂಫರ್ಟ್ ಲೈನ್ ಇದು, ಬಟ್ ಕಂಪನಿ ಫಿಟೆಡ್. ಕಪ್ ಎಡಿಷನ್ ಮಾಡಿಸ್ಕೊಂಡಿದ್ದಾರೆ ಕಸ್ಟಮರ್. ಸರ್ ಸಿಂಗಲ್ ಓನರ್ 7,15,000 ಹೇಳ್ತಾ ಇದೆ ಸರ್. 19 ಮಾಡಲು 7,15,000 ಹೇಳ್ತಾ ಇರೋದು. 19 ಮಾಡಲು. ಓಕೆ ಮ್ಯಾನುವಲ್ ಪೆಟ್ರೋಲ್. 7,15,000 ನೆಗೋಷಿಯಬಲ್ಸ್. 7,15,000 ಆನ್ ಟೇಬಲ್ ನೆಗೋಷಿಯಬಲ್ ಅಂತ ಇದ್ದೇ ಇರುತ್ತೆ. ಸೊ ಯಾರನ್ನ ಕಪ್ ಎಡಿಷನ್ ವೆಹಿಕಲ್ ನೋಡ್ತಾರೆ, ಅದು ನಿಮಗೆ ಲಿಮಿಟೆಡ್ ಎಡಿಷನ್ ವೆಹಿಕಲ್ ಕೂಡ ಪ್ರೊವೈಡ್ ಮಾಡ್ತಾ ಇರೋದು. ಸರ್ ಕುಶಾಕ್ ವೆಹಿಕಲ್ ನಂಬರ್ ತೋರಿಸಿ. ಫ್ಯಾನ್ಸಿ ನಂಬರ್ ಇದೆ 6002. ಓಕೆ ಸರ್ ಕುಶಾಕ್ ಸ್ಟೈಲ್ 1.5 ಸರ್. ಸಿಂಗಲ್ ಓನರ್, ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್. ಓಕೆ 8,000 ರೆಕಾರ್ಡೆಡ್ ಮೈಲೇಜ್, 8,000 ಓಡಿದೆ. 8,000 ಮಾತ್ರ ಓಡಿರೋ ವೆಹಿಕಲ್. 22 ಮಾಡಲು. ಓಕೆ 1.5 ಸ್ಟೈಲ್, ಸಿಂಗಲ್ ಓನರ್, 15,75,000 ಹೇಳ್ತಾ ಇದೀವಿ ಸರ್. ಓಕೆ ಸೊ ಆನ್ ಟೇಬಲ್ ಅದರಲ್ಲೂ ನೆಗೋಷಿಯೇಟ್ ಅಂತ ಇರುತ್ತೆ. ನೆಗೋಷಿಯಬಲ್ ಸರ್. ಓಕೆ ಸೊ 4 ಡೋರ್ ಪಾಯಿಂಟ್, ಪವರ್ ಸ್ಟೇರಿಂಗು, ಡಿವೆಲ್ ಇರಬೇಕು. ಸೊ ಸರ್ ಫುಲ್ಲಿ ಲೋಡೆಡ್. ಫುಲ್ಲಿ ಲೋಡೆಡ್ ಬೇಕು. ಪವರ್ ವಿಂಡೋಸ್ ಬಿಡಿ, ಬೇಸಿಕ್ ವರ್ಷನ್ ಇಂದನೂ ಬರುತ್ತೆ. ಇದು ನಮ್ಮ ಹತ್ರ ಇರೋದೆಲ್ಲ ಟಾಪ್ ಎಂಡ್ ವೆಹಿಕಲ್ಸ್. ಕಂಪ್ಲೀಟ್ ಅವ್ರು ಬೇಕಾದ್ರೆ ಸನ್ ರೂಫ್ ಎಕ್ಸ್ಪೆಕ್ಟ್ ಮಾಡ್ಕೊಂಡೇ ಬರಲಿ ಎಲ್ಲ ಗಾಡಿನು. ಸನ್ ರೂಫ್ ಇರೋ ವೆಹಿಕಲ್ಸ್ ತುಂಬಾ ಗಾಡಿಗಳು ಆಲ್ಮೋಸ್ಟ್ ಸನ್ ರೂಫ್ ಇರೋ ವೆಹಿಕಲ್ ವಿತ್ ಅಲಾಯ್ಸ್, ಪವರ್ ವಿಂಡೋಸ್, ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬಂದೇ ಬರುತ್ತೆ. ಓಕೆ ಸೊ ನೋಡ್ಕೋಬಹುದು. ನಿಮಗೆ ಒಳ್ಳೆ ಫ್ಯಾನ್ಸಿ ನಂಬರ್ ಸಮೇತ ಇದೆ. ಕುಶಾಕ್ ಯಾರು ನೋಡ್ತಾ ಇದ್ದಾರೆ, ಪ್ರೈಸಿಂಗ್ ಕೂಡ ಸಿಗ್ತಿದೆ. ಸೊ ಕಲರ್ ಆಪ್ಷನ್ ಕೇಳಿದ್ರೆ ಕಲರ್ ಆಪ್ಷನ್ ಕೂಡ ಇದೆ ಆಪ್ಷನಲ್ಲಿ. ಸೊ ವೈಟ್ ಬೇಡವಾ ನಿಮಗೆ, ರೆಡ್ ಬೇಕಾದ್ರೆ ರೆಡ್ ಇದೆ, ಚೆರಿ ರೆಡ್ಡಲ್ಲಿ. ಹೇಳಿ ಸರ್ ಡೀಟೇಲ್ಸ್ ಇದಕ್ಕೆ. ಸರ್ ರೆಡ್ ಇದು 1 ಲೀಟರ್ ಇಂಜಿನ್ ಕುಶಾಕು. ಇದನ್ನು 1 ಲೀಟರ್ ಸ್ಟೈಲ್ ಟಾಪ್ ಎಂಡ್. 2021 ಮಾಡಲ್, 22 ರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಇದು ಆಟೋಮೆಟಿಕ್ ಪೆಟ್ರೋಲ್. 1 ಲೀಟರ್ ಬೇಕಾದ್ರೆ ನೋಡಬಹುದು. ಓಕೆ ಅದು ಡ್ಯಾಶ್ ಕ್ಯಾಮ್ರಾ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕ್ಸ್ಕೊಂಡಿದ್ದಾರೆ. ಡ್ಯಾಶ್ ಕ್ಯಾಮ್ ಕೂಡ ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದಾರೆ. 24,000 ಓಡಿದೆ. ಸಿಂಗಲ್ ಓನರ್, 15,25,000 ಹೇಳ್ತಾ ಇದೆ ಸರ್. 22 ರಿಜಿಸ್ಟ್ರೇಷನ್ ಗಾಡಿ. ಓಕೆ 2020 ಫ್ಯಾನ್ಸಿ ನಂಬರ್ 4007 ವೆಹಿಕಲ್ ನಂಬರ್ ಇದೆ. ಓಕೆ ಸೊ ಫ್ಯಾನ್ಸಿ ನಂಬರ್ ಇದು ಟಾಪ್ ಎಂಡ್ ಇದೆ. ಇದು ಕೂಡ ಸನ್ ರೂಫ್ ಬರುತ್ತೆ. ಸನ್ ರೂಫ್ ವೆಹಿಕಲ್. ಸೊ ಆನ್ ಟೇಬಲ್ ಇದ್ರೂ ಕೂಡ ಪ್ರೈಸಿಂಗ್ ನೆಗೋಷಿಯೇಟ್ ಅಂತ ಆಗುತ್ತೆ. ಸೊ ಪ್ರೈಸಿಂಗ್ ಸರ್ ಎಕ್ಸ್ಪೆಕ್ಟಿಂಗ್ ಪ್ರೈಸ್ 15,25,000. ಸೊ 15,20,000. 1.5 ಬೇಕಾದ್ರೆ 2 ಗಾಡಿ ಇದೆ ನಮ್ಮ ಹತ್ರ. ವೈಟ್ ಮತ್ತೆ ಗ್ರೇ ಇದೆ. 1.5 ನೋಡೋದು ಬೇಕಾದ್ರೆ ಕುಶಾಕ್ ನೋಡೋದು. ಓಕೆ ಇದು 8,000 ಓಡಿದೆ. ಇದು 1 ಲೀಟರ್ ರೆಡ್ ಕಲರ್. ಇದು 1.5 ವೈಟ್ ಕಲರ್. ಓಕೆ ಸೊ ಪ್ರೈಸಿಂಗ್ ಕೇಳ್ತಾ ಇರೋದು 4 ಎಷ್ಟು ಸರ್ ಹೇಳ್ತಾ ಪ್ರೈಸ್? ಇದು 15,25,000 1 ಲೀಟರ್. ಓಕೆ ಇದು 1.5 ಬಂದು 1575. ಓಕೆ 1575. ಇದು 22 ಮಾಡಲ್. ಓಕೆ ಇದು 21 ಮಾಡಲ್, 22 ರಿಜಿಸ್ಟ್ರೇಷನ್. ಓಕೆ ಸಿಂಗಲ್ ಓನರ್ ವೆಹಿಕಲ್. ಸೊ ಪ್ರೈಸಿಂಗ್ ಹೇಳಿದ್ದಾರೆ, ಮಾಡಲ್ ಕೂಡ ಹೇಳಿದ್ದಾರೆ. ಸೊ ಯಾರನ್ನ ನೋಡಿರಂಗಿದ್ರೆ ಬೇಗ ಬಂದು ಗಾಡಿ ಬೈ ಮಾಡ್ಬೋದು. ಸೊ ಗಾಡಿ ನಿಲ್ಲದೆ ರೇರ್ ವೆಹಿಕಲ್ಗಳು ಅಂತ ಹೇಳ್ತಾರೆ. ತುಂಬಾ ಗಾಡಿಗಳು ಸೋಲ್ಡ್ ಸರ್. ಈಗ GT ಪ್ಲಸ್ ಸೋಲ್ಡ್, ಮೊಂಟೆ ಕಾರ್ಲೋ ಸೋಲ್ಡ್. ಆಮೇಲೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಏನು ಪ್ರಿಫರಬಲಿ ನೋಡ್ತಾರೆ ಕಸ್ಟಮರ್ಸ್, ಮೊಂಟೆ ಕಾರ್ಲೋ ಆಗಿರ್ಬೋದು, GT ಪ್ಲಸ್ ಆಗಿರ್ಬೋದು, ಈ ತರ ಎಕ್ಸ್ಲೈನ್ ವೆಹಿಕಲ್ಸ್. ಇಮಿಡಿಯೇಟ್ ಫಾಸ್ಟ್ ಮೂವಿಂಗ್. ಸಾನೆಟ್ ಬಂದಿದೆ, ಒಂದು ಆಟೋಮೆಟಿಕ್ ಡೀಸೆಲ್ ಇದೆ, ಆಟೋಮೆಟಿಕ್ ಪೆಟ್ರೋಲ್ ಇದೆ ನಮ್ಮ ಹತ್ರ. ಇನ್ನೊಂದು ವೆಹಿಕಲ್ ಅದ್ರದ್ದು ಡೀಟೇಲ್ಸ್ ಹೇಳ್ತೀನಿ. ಆಮೇಲೆ ಈಕೋ ಸ್ಪೋರ್ಟ್ ಇದೆ ಸರ್, ಬ್ರೌನ್ ಕಲರ್ ಅಲ್ಲಿ, ಡೀಸೆಲ್, 2021 ಮಾಡಲ್. ಓಕೆ 2021 ಮಾಡಲ್. ಸೆಕೆಂಡ್ ಓನರ್, ರೆಕಾರ್ಡೆಡ್ ಮೈಲೇಜ್
29,000 ಓಡಿದೆ. 29,000 ಮಾತ್ರ ಡೀಸೆಲ್ ಗಾಡಿ. ಓಕೆ ಮ್ಯಾನುವಲ್ ಡೀಸೆಲ್ ಬೇಕು. 25,000 ಹೇಳ್ತಾ ಇದೀವಿ ಸರ್. 10,25,000 ಹೇಳ್ತಾರೆ. 10,25,000. 1 ಇಯರ್ ವಾರಂಟಿ ಬರುತ್ತೆ ಬೇಕಾದ್ರೆ ಈ ಗಾಡಿಗೆ. ಓಕೆ 1 ಇಯರ್ ಕೂಡ ವಾರಂಟಿ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ ನಿಮಗೆ. ಸೊ ಕಂಪ್ಲೀಟ್ 2021 ಮಾಡಲ್ ಟೈಟಾನಿಯಂ ಪ್ಲಸ್ ಟಾಪ್ ಎಂಡ್ ವಿತ್ ಸನ್ ರೂಫ್ ಗಾಡಿ. ವಿತ್ ಸನ್ ರೂಫ್. ಅವಾಗ ನಿಮಗೆ ವಿತೌಟ್ ಸನ್ ರೂಫ್ ತೋರಿಸಿದೈತಿ, ಇವಾಗ ವಿತ್ ಸನ್ ರೂಫ್ ವೆಹಿಕಲ್ ಕೂಡ ಪ್ರೊವೈಡ್ ಮಾಡ್ತಿರೋದು. ಯಾಕಂದ್ರೆ ಅದು 18 ಮಾಡಲು. ಓಕೆ ಹಾಗಾಗಿ 18 ಮಾಡಲ್ ಸನ್ ರೂಫ್ ಬರಲ್ಲ. ಇದು 2021 ಮಾಡಲ್ ಟೈಟಾನಿಯಂ ಪ್ಲಸ್, ಹಾಗಾಗಿ ಇದ್ರಲ್ಲಿ ಸನ್ ರೂಫ್ ಬರುತ್ತೆ. ಸನ್ ರೂಫ್ ವೆಹಿಕಲ್ ಕೂಡ ಪ್ರೈಸಿಂಗ್ ಕೊಡ್ತಾ ಇದ್ದಾರೆ. ಸೊ 4491. ಸೊ ಯಾರು ನಂಬರ್ ವೈಸ್ ನೋಡೋಂಗೆ ನಂಬರ್ ವೈಸ್ ಇದೆ, ಕಲರ್ ವೈಸ್ ಬೇಕಾದ್ರೆ ಕಲರ್ ವೈಸ್ ಕೂಡ ಇದೆ. ಸೊ ನನಗೆ ಇದೇ ಥರ ಪ್ರಿಫರ್ ಆಗಿ ನಂಬರ್ ಬೇಕು ಅಂತ ಹೇಳಿದ್ರೆ ಆ ವೆಹಿಕಲ್ ಕೂಡ ಪ್ರೊವೈಡ್ ಮಾಡ್ತಿರೋದು. ಹಾಗೆ ಕಿಯಾ ಹೇಳಿ ಸರ್ ಡೀಲ್ಸ್. ಸರ್ ಇದು ಸಾನೆಟ್, ಕಿಯಾ ಸಾನೆಟ್ GTX ಪ್ಲಸ್ 1 ಲೀಟರ್ DCT ಆಟೋಮೆಟಿಕ್ ಟರ್ಬೋ ಇಂಜಿನ್ ಗಾಡಿ. ಓಕೆ ಸಿಂಗಲ್ ಓನರ್ 43,000 ಓಡಿದೆ ಸರ್. 43,000 43,000 ಮಾತ್ರ ಓಡಿದೆ. ಸೊ ಸ್ಯಾಟಿಫೈಡ್ ಕೂಡ ಆಗಿದೆ, ನಿಮಗೆ ಪ್ರತಿಯೊಂದು ನೋಡ್ಕೋಬಹುದು. ಸರ್ಟಿಫೈಡ್ ಕಾರ್ ವಾಲೆ 11,75,000 ಹೇಳ್ತಾ ಇದೀವಿ ಸರ್. 11,75,000 11,75,000 ಹೇಳ್ತಾ ಇರೋದು. ಆನ್ ಟೇಬಲ್ ಅದರಲ್ಲೂ ನೆಗೋಷಿಯೇಟ್ ಅಂತ ಆಗೇ ಆಗುತ್ತೆ. GTX ಪ್ಲಸ್ ಟಾಪ್ ಎಂಡ್ ಗಾಡಿ, ಪೆಟ್ರೋಲ್ ಆಟೋಮೆಟಿಕ್ 1 ಲೀಟರ್ ಇಂಜಿನ್. ಇದು ಪೆಟ್ರೋಲ್ ಆಟೋಮೆಟಿಕ್ 1 ಲೀಟರ್ ಇಂಜಿನ್ ಬರ್ತಾ ಇದೆ, ಟರ್ಬೋ ಇಂಜಿನ್. 11,75,000 ಹೇಳ್ತಾ ಇದೀವಿ. ಸರ್ಟಿಫೈಡ್ ಕಾರ್ ವಾಲೆಯಿಂದ 1 ಇಯರ್ ವಾರಂಟಿ ಬರುತ್ತೆ. 1 ಇಯರ್ ವ್ಯಾರಂಟಿ ಕೂಡ ಪ್ರೊವೈಡ್ ಮಾಡ್ತಾರೆ. ಸಿಂಗಲ್ ಓನರ್ಶಿಪ್ ಅಲ್ಲ. ಹೌದು ಸರ್. ಓಕೆ ಸೊ 0038. ಸೊ ಯಾರು ನೋಡೋಂಗಿದ್ರೆ ನಂಬರ್ ವೈಸ್ ಇದೆ, ಪಲ್ ವೇಟಲ್ ಕಲರ್ ನಿಮಗೆ ಪ್ರೈಸಿಂಗ್ ಕೊಡುತ್ತೆ ಇರೋದು. ಇನ್ನೊಂದು ಖುಷಿ ಸರ್. ಸರ್ ಅದೇ ಯಾವಾಗಲೇ ಹೇಳ್ದಂಗೆ ನಮ್ಮ ಹತ್ರ 2 ಗಾಡಿ 1.5 ಇದೆ. ಓಕೆ ಕುಶಾಕು. ಇನ್ನೊಂದು ಮೊಂಟೆ ಕಾರ್ಲಾ ಇತ್ತು, ಸೋಲ್ಡ್ ಔಟ್. ಓಕೆ 1.5 ಕುಶಾಕು 2022 ಮಾಡಲು ಸಿಂಗಲ್ ಓನರ್ 21,000 ನೋಡಿದೆ. 21 ಸ್ಟೈಲ್ ವರ್ಷನ್ ಟಾಪ್ ಎಂಡ್. ಓಕೆ ಸರ್ 15,75,000 ಹೇಳ್ತಾ ಇದೀವಿ ಸರ್. ಸ್ಟೈಲ್ ವರ್ಷನ್ ಟಾಪ್ ಎಂಡ್ ವಿತ್ ಸನ್ ರೂಫ್ ವೆಹಿಕಲ್. ವಿತ್ ಸನ್ ರೂಫ್ ವೆಹಿಕಲ್ ನೋಡ್ಕೋಬಹುದು. ವಿತ್ ಸನ್ ರೂಫ್ ವೆಹಿಕಲ್ ಪ್ರೈಸಿಂಗ್ ಕೂಡ ಆನ್ ಟೇಬಲ್ ಅಂತೂ ನೆಗೋಷಿಯೇಟ್ ಅಂತ ಆಗುತ್ತೆ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನಕ್ಕೆ ನಿಮ್ಮ ಹುಡುಗರು ನೋಡ್ತಾ ಇದ್ರೆ ಹುಡುಗರಿಗೆ ಅವ್ರಿಗೂ ಶೇರ್ ಮಾಡಿ, ಯಾರನ್ನ ಗಾಡಿ ತೊಗೊಬೇಕಾಗಿದ್ದಲ್ಲಿ. 1.5 ಲೀಟರ್ ಇಂಜಿನ್ ಸಖತ್ ಫಾಸ್ಟ್ ಮೂವಿಂಗ್ ಇದೆ ಸರ್. ನಮಗೆ ತುಂಬಾ ಎಂಕ್ವೈರೀಸ್ ಇದೆ, ಹಾಗಾಗಿ 2 ಗಾಡಿ ಸೋಲ್ಡ್ ಮಾಡಿದ್ವಿ. 2 ಅವೈಲೇಬಲ್ ಇದೆ, ಒಂದು ವೈಟ್ ಒಂದು ಗ್ರೇ. ಓಕೆ ರೆಡ್ ಕಲರ್ ಬೇಕಂದ್ರೆ 1 ಲೀಟರ್ ಇಂಜಿನ್ ಇದೆ ಸರ್. 1 ಲೀಟರ್ ಇಂಜಿನ್ ಕೂಡ ಇದೆ. ಓಕೆ ಸೊ K01 MY 2642. ಸೊ ನಂಬರ್ ವೈಸ್ ಕೂಡ ಇದೆ. ಹಾಗೆ ಇನ್ನೊಂದು ಕಿಯಾ ಸರ್, ಕಿಯಾ ಮ್ಯಾನ್ವಲ್ ಬಜೆಟ್ ಅಲ್ಲಿ ನೋಡ್ತಾ ಇರೋರು ಬೇಕಾದ್ರೆ ಇದು 10,45,000 ಇದೆ. ಓಕೆ ಸಿಂಗಲ್ ಓನರ್ 41,000 ನೋಡಿದೆ. ಓಕೆ ಇದು HTK ಪ್ಲಸ್. STK ಪ್ಲಸ್. ಇದರಲ್ಲಿ ನಿಮಗೆ ನಾರ್ಮಲ್ ಬೇಸಿಕ್ ಫೀಚರ್ಸ್ ಎಲ್ಲ ಇದೆ ಸರ್. ಸ್ಟೇರಿಂಗ್ ಕಂಟ್ರೋಲ್ಸ್, ಕ್ರೂಸ್ ಕಂಟ್ರೋಲ್, ಪುಷ್ ಬಟನ್ ಸ್ಟಾರ್ಟ್, ಅಲಾಯ್ಲ್ಸ್ ಎಲ್ಲ ಬರುತ್ತೆ. ಎಕ್ಸೆಪ್ಟ್ ಸನ್ ರೂಫ್ ಬೇಕಾದ್ರೆ ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಫೀಚರ್ಸ್ ಎಲ್ಲ ಇದೆ ಇದರಲ್ಲಿ. ಓಕೆ ಸನ್ ರೂಫ್ ಒಂದು ಬಿಟ್ಟು ನಿಮಗೆ ಎಲ್ಲ ಫೀಚರ್ಸ್ ಇದೆ. ಸೊ ಯಾರು 10,45,000 ಕೊಡ್ತಾ ಇದೆ ಸರ್. 19 ಮಾಡಲು 19 ಮಾಡಲು ಸಿಂಗಲ್ ಓನರ್ ಪೆಟ್ರೋಲ್. ಓಕೆ 19 ಮಾಡಲು ಸಿಂಗಲ್ ಓನರ್. ಸೆಲ್ಟೋಸ್ ನಿಮಗೆ ಆಟೋಮೆಟಿಕ್ ನಮ್ಮ ಹತ್ರ ಇರೋದೆಲ್ಲ ಆಲ್ಮೋಸ್ಟ್ 15 lakhs ಮೇಲೆ ಇದೆ. ಓಕೆ 10 lakhs ಬಜೆಟ್ ಅಲ್ಲಿ ನೋಡ್ತಾ ಇರೋರು ಬೇಕಾದ್ರೆ ಸೆಲ್ಟೋಸ್ ತಗೋಬಹುದು. ಸೆಲ್ಟೋಸ್ ಅಲ್ಲಿ ನಿಮಗೆ ಮ್ಯಾನುವಲ್ ಆಪ್ಷನ್ ಕೊಡ್ತಾ ಇರೋದು. ಸೊ ಒಳ್ಳೆ ಪ್ರೈಸಿಂಗ್ ಇಲ್ಲಿ ಕೊಡ್ತಿದ್ದಾರೆ. ಸೊ ಚೆಕ್ ಮಾಡ್ಕೊಂಡು ಬನ್ನಿ. ನಾನೇ ನಿಮಗೆ ಒಳ್ಳೆ ಪ್ರೈಸಿಂಗ್ ಅಂತ ಹೇಳಿದ್ರೆ ಸೊ ಪ್ರತಿಯೊಂದು ನಿಮಗೆ ವ್ಯಾರಂಟಿ ಕೊಡ್ತಿದ್ದಾರದು. ಮತ್ತೆ ಗಾಡಿ ನಿಮಗೆ ವೆಲ್ ಸರ್ಟಿಫೈಡ್ ವೆಹಿಕಲ್ಸ್ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ. ಸರ್ ಎರ್ಟಿಗಾ 2020 ಮಾಡಲ್ 2021 ರಿಜಿಸ್ಟ್ರೇಷನ್. ಸೆಕೆಂಡ್ ಓನರ್. ಬಿಕಾಸ್ ಇದು ಕಂಪನಿ ಮೇಂಟೈನ್ ಗಾಡಿ, ಕಾರ್ಪೊರೇಟ್ ಕಂಪನಿ ಮೇಂಟೈನ್ ಮಾಡಿರೋ ಗಾಡಿ. ಓಕೆ ಹಾಗಾಗಿ ಅವರು ಕಂಪನಿ ಟು ಇಂಡಿವಿಜುವಲ್ ಟ್ರಾನ್ಸ್ಫರ್ ಮಾಡಿಕೊಟ್ಟಿದ್ದಾರೆ. 9,45,000 ಕೋಟ್ ಮಾಡ್ತಾ ಇದೀವಿ. VXI ಪೆಟ್ರೋಲ್ ಮ್ಯಾನ್ವಲ್. ಪೆಟ್ರೋಲ್ ಮ್ಯಾನುವಲ್ ವೆಹಿಕಲ್, ಸ್ಮಾರ್ಟ್ ಹೈಬ್ರಿಡ್, SHVS ಸರ್ಟಿಫೈಡ್ ಆಗಿದೆ. ಕಾರ್ವಾಲಿಂದ 1 ವರ್ಷ ವ್ಯಾರಂಟಿ ಬರುತ್ತೆ. ಇದು ಲೆಸ್ ರಿವನ್ 34,000 ಓಡಿದೆ ರೆಕಾರ್ಡೆಡ್ ಮೇಲೆ ಸರ್. ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್. ಸರ್ವಿಸ್ ಕೂಡ ಪ್ರೊವೈಡ್ ಸರ್ವಿಸ್ ಆಗಿದೆ. ಓಕೆ ಕಂಪನಿ ಮೇಂಟೈನ್ ಗಾಡಿ, ಕಂಪನಿ ಮೇಂಟೈನ್ ವೆಹಿಕಲ್ ಯಾರು ನೋಡ್ತಿದ್ದಾರೆ. ಸೊ ಒಳ್ಳೆ ಪ್ರೈಸಿಂಗ್ ಕೂಡ ಸಿಗ್ತಿದೆ. ಸೊ ಇದು ಬಂದು ಸೆಕೆಂಡ್ ಓನರ್ಶಿಪ್ ಆಗಿದೆಯಲ್ಲ. ಸೆಕೆಂಡ್ ಓನರ್. ಸೊ ನೀವು ತಗೊಂಡು ಹೋಗ್ತೀರಾ, ಆದರೂ ನಿಮಗೆ ಸರ್ಟಿಫೈಡ್ ವೆಹಿಕಲ್ ಕೂಡ ಪ್ರೊವೈಡ್ ಮಾಡ್ತಾ ಇರೋದು. ಸೊ ಪ್ರೈಸಿಂಗ್ ಕೂಡ ಆನ್ ಟೇಬಲ್ ಅಂತೂ ನೆಗೋಷಿಯೇಟ್ ಅಂತ ಹಾಗೆ ಆಗುತ್ತೆ. ಮ್ಯಾನುವಲ್ ಅಲ್ಲ. ಮ್ಯಾನುವಲ್ ಸರ್. ಮ್ಯಾನುವಲ್ VXI SHVS ಇಂಜಿನ್. ಓಕೆ ಸರ್. ಇನ್ನೊಂದು XUV 300 ಇದೆ. ಮ್ಯಾನುವಲ್ ಡೀಸೆಲ್ 2021 ಮಾಡಲ್. 2021 ಮಾಡಲು. 2021 ಮಾಡಲು ಸಿಂಗಲ್ ಓನರ್ ಗಾಡಿ. ನಮ್ಮ ಹತ್ರ ಎಬೋ 1 lakh ರಿವನ್ ಜಾಸ್ತಿ ಇರಲ್ಲ. ಇದು ರೆಕಾರ್ಡೆಡ್ ಮೈಲೇಜ್ 1,31,000 ಓಡಿದೆ. ಹಾಗಾಗಿ ಪ್ರೈಸ್ ಸಹಿತ ಕಡಿಮೆಯಲ್ಲೇ ಕೊಡ್ತಾ ಇದೀವಿ. W6 ಡೀಸೆಲ್ ಮ್ಯಾನುವಲ್ ಸಿಂಗಲ್ ಓನರ್ 1,32,000 ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇದೆ. 8 ಲಕ್ಷ ಫಿಕ್ಸ್ ಪ್ರೈಸ್ ಹೇಳ್ತಾ ಇದೀವಿ ಸರ್. ಯಾಕಂದ್ರೆ ಬಿಕಾಸ್ ಆಫ್ ಕಿಲೋಮೀಟರ್ ಇದು ಫಿಕ್ಸ್ ಪ್ರೈಸ್ ಅಲ್ಲಿ ನಾವು ನಂಬರ್ ಗೇಮ್ಗೋಸ್ಕರ ತಗೊಂಡಿರೋ ಗಾಡಿ. 8 ಲಕ್ಷ ಒಂದೇ ಪ್ರೈಸ್ ಅಲ್ಲಿ ಬೇಕಾದ್ರೆ ಮಾಡ್ಕೊಡ್ತೀವಿ ಸರ್. ಇದೊಂದು ಗಾಡಿ ಫಿಕ್ಸ್ ಪ್ರೈಸ್ ಅಲ್ಲಿ ಇದೆ. 1,31,000 ಓಡಿರೋದಕ್ಕೆ ವಿತ್ ಸರ್ವಿಸ್ ಹಿಸ್ಟ್ರಿ ಇದೆ. ರೆಕಾರ್ಡೆಡ್ ಮೈಲೇಜ್. ಗಾಡಿ ತುಂಬಾ ಕಂಡೀಷನ್ ಆಗಿದೆ. ಕಂಪ್ಲೀಟ್ ಸರ್ವಿಸ್ ಆಗಿದೆ ಸರ್. ಯಾವುದೇ ರೀತಿ ₹1 ಖರ್ಚು ಸಹಿತ ಇಲ್ಲ ಕಸ್ಟಮರ್ ತಗೊಂಡ್ರೆ. ಓಕೆ ಸೊ ಖರ್ಚಂತೂ ಮಾಡಂಗಿಲ್ಲ. ಡೈರೆಕ್ಟ್ ಆಗಿ ಪ್ರೈಸಿಂಗ್ ಆನ್ ಟೇಬಲ್ ಅಂತೂ ನೆಗೋಷಿಯೇಟ್ ಅಂತ ಆಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಫಿಕ್ಸ್ಡ್ ಪ್ರೈಸ್ ಆಗಿರುತ್ತೆ. 8 ಲಕ್ಷ ಕೊಟ್ಬಿಟ್ಟು ಗಾಡಿ ಎತ್ಕೊಂಡು ಹೋಗಿ ಅಂತ. ಅದಕ್ಕೆ ನಾವು ಕಡಿಮೆ ಕೋಟ್ ಮಾಡಿರೋದು. ಓಕೆ ಯಾಕಂದ್ರೆ ಬೇಕಾದ್ರೆ 2021 ಮಾಡಲು ಬೇಕಾದ್ರೆ ಚೆಕ್ ಮಾಡಲಿ. ಡೀಸೆಲ್ ಗಾಡಿ ಇಲ್ಲ ಈ ಬಜೆಟ್ ಅಲ್ಲಿ. 2021 ಮಾಡಲು ಬೇಕಾದ್ರೆ ಸೆಕೆಂಡ್ ಓನರ್ ಗಾಡಿ W8 ಆಪ್ಷನ್ ಇದೆ, ರೆಡ್ ಕಲರ್. ಅದು ಬೇಕಾದ್ರೆ 9,65,000 ಆಗುತ್ತೆ ನೆಗೋಷಿಯಬಲ್. ಓಕೆ ಟಾಪ್ ಎಂಡ್ 9,65,000 ಹೇಳ್ತಾರೆ. ಅದರಲ್ಲೂ ಆನ್ ಟೇಬಲ್ ನೆಗೋಷಿಯೇಟ್ ಅಂತ ಆಗಿರುತ್ತೆ. ಸೊ ವೈಟ್ ಬೇಕಾದ್ರೆ ವೈಟ್ ಇದೆ, ರೆಡ್ ಬೇಕಾದ್ರೆ ರೆಡ್ ಆಪ್ಷನ್ ಕೂಡ ಇದೆ ಸರ್. ಹಾಗೆ ಮರ್ಸಿಡೀಸ್ ಹೋಗ್ತಿರೋ ಸರ್ ಇವಾಗ E20
ಸರ್ ಇದು ಇ ಕ್ಲಾಸ್ ಬೆನ್ಸ್ ಆಟೋಮೆಟಿಕ್ ಡೀಸೆಲ್ 12 ಮಾಡಲ್ 13 ರಿಜಿಸ್ಟ್ರೇಷನ್ ಓಕೆ ಓನರ್ 59,000 ಡ್ರಿವನ್ 59,000 ಮಾತ್ರ ಡ್ರೈವನ್ ಆಗಿದೆ. ವೆಹಿಕಲ್ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಇದೆ. 3,99,000 ಕೋಟ್ ಮಾಡ್ತಾ ಇದೀವಿ. 220D ಆಟೋಮೆಟಿಕ್ ಸರ್. ಓಕೆ 220D ಆಟೋಮೆಟಿಕ್ ಯಾರು ನೋಡಿದ್ರೆ ಮರ್ಸಿಡೀಸ್ ಬೆನ್ಸ್. ಸೊ ಒಳ್ಳೆ ಪ್ರೈಸಿಂಗ್ ಕೂಡ ಸಿಗ್ತಿದೆ. ಇದರಲ್ಲಿ ಸನ್ರೂಫ್ ಬರಲ್ಲ. ಸನ್ರೂಫ್ ಇರೋ ವೆಹಿಕಲ್ ಪ್ರೈಸಿಂಗಲ್ಲಿ ಆನ್ ಟೇಬಲ್ ಅದರಲ್ಲೂ ನೆಗೋಷಿಯೇಟ್ ಅಂತ ಆಗುತ್ತೆ. ಸೊ ಇದನ್ನು ಫಿಕ್ಸ್ಡ್ ಪ್ರೈಸ್ ಅಲ್ಲಿ ಆನ್ ಟೇಬಲ್ ನೆಗೋಷಿಯೇಟ್ ಆಗುತ್ತೆ. GLS 400D ಫಾರ್ಮ್ಯಾಟಿಕ್ ಆಟೋಮೆಟಿಕ್ ಡೀಸೆಲ್ ಸಿಂಗಲ್ ಓನರ್ 2023 2023 ಮಾಡಲ್. ಓಕೆ 15,000 ಓಡಿದೆ ಸರ್. 15,000 ಮಾತ್ರ ಓಡಿದ್ಯಾ? 15,000 ಓಡಿದೆ. GLS ನಿಮಗೆ 1,25,00,000 ಹೇಳ್ತಾ ಇದೆ ಸರ್. 1.25 CR. ಓಕೆ ನಿಮಗೆ ಹೊಸ ಗಾಡಿ ಆಲ್ಮೋಸ್ಟ್ ಆಲ್ 1.67 ಮೇಲೆ ಇದೆ. ಇದು ಬಂದು ನಾವು 1.25 ನೆಗೋಷಿಯಬಲ್ ಹೇಳ್ತಾ ಇದೀವಿ. ಓಕೆ ಲಕ್ಸುರಿ ವೆಹಿಕಲ್ ಅಲ್ಲಿ ನೋಡ್ಬೋದು. ಟಾಪ್ ಎಂಡ್ ವರ್ಷನ್ ಬೇಕಾದ್ರೆ ಈ ಗಾಡಿ ನೋಡ್ಬೋದು. ಸೊ ಯಾರನ್ನ 1 CR ವೆಹಿಕಲ್ ನೋಡೋಂಗಿದ್ರೆ ಸೊ ಕ್ಲಾಸಿಕ್ ಕಾರ್ ಒಂದ್ಸರಿ ವಿಸಿಟ್ ಮಾಡಿ. ಸೊ ಈ ಗಾಡಿ ಕೂಡ ಪ್ರೊವೈಡ್ ಮಾಡ್ತಿರೋದು ನಿಮಗೆ 10 ಲಕ್ಷದಿಂದ ಹಿಡ್ಕೊಂಡು 1 ಕೋಟಿ ಗಂಟ ಗಾಡಿಗಳು ಪ್ರೊವೈಡ್ ಮಾಡ್ತಾ ಇದ್ದೀರಾ ಸರ್. ಬೆನ್ಸ್ GLC 220D ಡೀಸೆಲ್ ಆಟೋಮೆಟಿಕ್ 2019 ಮಾಡಲ್ 20 ರಿಜಿಸ್ಟ್ರೇಷನ್ ಸಿಂಗಲ್ ಓನರ್. ಇದು ರೆಕಾರ್ಡೆಡ್ ಮೈಲೇಜ್ 87,000 ಓಡಿದೆ. ನೀವು ಬಾಡಿ ಕಂಡೀಷನ್ ಮತ್ತೆ ಮೇಂಟೆನೆನ್ಸ್ ಎಲ್ಲ ನೋಡಬಹುದು. ಡಾಕ್ಟರ್ ಮೇಂಟೈನ್ ಮಾಡಿರುವಂತ ಗಾಡಿ. ಓಕೆ ಇದು GLC 220. ಇದು ನಿಮಗೆ 37,99,000 ಕೋಟ್ ಮಾಡ್ತಾ ಇದೀವಿ ಸರ್. ಡೀಸೆಲ್ ಆಟೋಮೆಟಿಕ್ 220 ನೆಗೋಷಿಯಬಲ್ ಸರ್. ಸೊ ಡಾಕ್ಟರ್ ವೆಹಿಕಲ್ ವೆಲ್ ಮೇಂಟೈನ್ಡ್ 87,000 ವಿತ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್. ಓಕೆ ರೆಕಾರ್ಡೆಡ್ ಮೈಲೇಜ್. ಸೊ ರೆಕಾರ್ಡೆಡ್ ಮೈಲೇಜ್ ಕೂಡ ಓಡಿದೆ. ಸೊ 1 ಲಕ್ಷ ಓಡಿಲ್ಲ ಇದರಲ್ಲಿ. ನಿಮ್ಗೆ 87,000 ಮಾತ್ರ ಓಡಿರೋದು. ಸೊ 87,000 ಗಾಡಿಗಳು ಮಾತ್ರ ಪ್ರೊವೈಡ್ ಮಾಡೋದು. ಸೊ 1 ಲಕ್ಷ ಅಬೋ ಓಡಿರೋ ವೆಹಿಕಲ್ ಡ್ರೈವನ್ ಇದ್ರು ವೆಲ್ ಮೇಂಟೈನ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೆ ಸರ್. ಬೇಕಾದ್ರೆ ಬಾಡಿ ಲೈನು ಮತ್ತೆ ಕಂಡೀಷನ್ ಸರ್ವಿಸ್ ಹಿಸ್ಟ್ರಿ ಎಲ್ಲ ಚೆಕ್ ಮಾಡಿ ತಗೊಳ್ಳಿ. ಚೆಕ್ ಮಾಡ್ಕೊಂಡು ಆರಾಮಾಗಿ ಬೈ ಮಾಡಿ. GLC 220 ಫಾರ್ಮ್ಯಾಟಿಕ್ ಆಟೋಮೆಟಿಕ್ ಡೀಸೆಲ್. ಓಕೆ 2018 ಮಾಡಲು. ಇದು ಸರ್ 56 ಓಡಿದೆ. ಸೆಕೆಂಡ್ ಓನರ್ ಆಗಿದೆ. ಇದು ನಿಮಗೆ 32,45,000 ಆಗುತ್ತೆ ಸರ್. ನೆಗೋಷಿಯಬಲ್. ಓಕೆ ಸರ್ ಬೇಕಾದ್ರೆ ಲಕ್ಸುರಿ GLC ನೋಡೋದು ಬೇಕಾದ್ರೆ ನೋಡ್ಬೋದು. ಸೊ GLC ನೋಡೋದು. ಸೊ ಇದು ಒಂದು 220 ಡೀಸೆಲ್ ಆಟೋಮೆಟಿಕ್. ಸೊ ನಿಮಗೆ ಕಲರ್ ಆಪ್ಷನ್ ಬೇಕಾದ್ರೆ ಕಲರ್ ಆಪ್ಷನ್ ಕೂಡ ಇದೆ. ಸೊ ನಿಮಗೆ ಪ್ರತಿಯೊಂದು ಆಪ್ಷನ್ ವೆಹಿಕಲ್ ಕೂಡ ಪ್ರೊವೈಡ್ ಮಾಡ್ತಿರೋದು. ಸೊ ಕಲರ್ ಆಪ್ಷನ್ ಬೇಕು. ಕಲರ್ ಫಾರ್ಮ್ಯಾಟಿಕ್ GLE 2 ಗಾಡಿ ಇದೆ. GLC ಇದೆ, ಒಂದು GLS ಇದೆ. ಈ ಕ್ಲಾಸ್ ಇದೆ ಓಲ್ಡ್ ಶೇಪ್. ಲಕ್ಸುರಿ ವೆಹಿಕಲ್ಸ್ ಅಲ್ಲಿ ಬೇಕಾದ್ರೆ ನಮ್ಮ ಹತ್ರ ಬೆನ್ಸ್ ಆಲ್ ದ ಆಪ್ಷನ್ಸ್ ಇದೆ. ಓಕೆ ಇದು 2016 ಸಿಂಗಲ್ ಓನರ್. ಓಕೆ ಸರ್ 42,000 ಓಡಿದೆ. 42,000 ಅಷ್ಟೇ ಓಡಿರೋದು. ಹೌದು ಸರ್. ಇದರಲ್ಲಿ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. GLE ಇದನ್ನು 220D ಡೀಸೆಲ್ ಆಟೋಮೆಟಿಕ್. ಇದರಲ್ಲಿ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಓಕೆ ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ರೀಸೆಂಟ್ಲಿ ಚೇಂಜ್ ಮಾಡಿ 4199 ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ ಸೊ ಫಾರ್ಮ್ಯಾಟಿಕ್ ಯಾರು ನೋಡಂಗಿದ್ರೆ ಫಾರ್ಮ್ಯಾಟಿಕಲ್ಲಿ ನಿಮಗೆ ಸುಮಾರು ಆಪ್ಷನ್ ಇದೆ. ಸೊ SUV ನೋಡ್ತೀರಾ SUVs ಇದೆ. ಸೊ ಪ್ರತಿಯೊಂದು ವೆಹಿಕಲ್ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಅದು ಪ್ರೈಸಿಂಗ್ ಅಂತೂ ಆನ್ ಟೇಬಲ್ ನೆಗೋಷಿಯೇಟ್ ಇದ್ದೇ ಇರುತ್ತೆ. ಲಕ್ಸುರಿ ಗಾಡಿಲೆಲ್ಲ ಸ್ವಲ್ಪ ಜಾಸ್ತಿ ನೆಗೋಷಿಯಬಲ್ ಮಾಡ್ತೀವಿ. ನೆಗೋಷಿಯಬಲ್ ಆಗೇ ಆಗುತ್ತೆ ಲಕ್ಸುರಿ ವೆಹಿಕಲ್ಗಳಿಗೆ. ಓಕೆ 1 CR ವೆಹಿಕಲ್ ಇದ್ರು ಅದು ಎಷ್ಟಾಗ್ಬೋದು ಸರ್ ಕಡಿಮೆ ಅಂತ? ಸರ್ ಅದು ಆನ್ ಟೇಬಲ್ ಮಾಡ್ಬೋದು. ಬೇಕಾದ್ರೆ ಅವ್ರು ಬಂದ್ಬಿಟ್ಟು ಇಲ್ಲಿ ಡಿಸ್ಕಸ್ ಮಾಡಲಿ ಸರ್. ಡಿಸ್ಕಸ್ ಮಾಡ್ಕೊಂಡು ತಗೊಂಡ್ಬೋದು. ಬೇಕಾದ್ರೆ ಡಿಸ್ಕಸ್ ಮಾಡ್ಬೋದು. ಓಕೆ